ಖುಷಿಯಾಗಿದ್ದೀನಿ, ಹೊಸ ಉತ್ಸಾಹದಲ್ಲಿದ್ದೀನಿ, ಓಕೆ ಹೊಸ ಗೆಟಪ್ ಅಲ್ಲಿ ಇದ್ದೀನಿ. 2014 ಇಸ್ವಿಲಿ ಇದನ್ನ ನಾವು ಕಟ್ಟಿ ಬಂದಿದ್ದೀವಿ ಇಲ್ಲಿಗೆ. ಓಕೆ ಅದಾದ್ಮೇಲೆ ಇಲ್ಲೇ ನಾವು ರಾಗ ಚಿತ್ರದ ನಿರ್ಮಾಣ ಇದೇ ಮನೆಯಲ್ಲಿ ನಡೆದಿತ್ತು. ಮಿತ್ರ ಅವ್ರ ಮನೆ ರಾಜ್ಯ ಪ್ರಶಸ್ತಿ ವಿಜೇತರ ಮನೆ ಅಂತ ಹೇಳಲ್ಲ, ನಾಯಿ ಮನೆ ಅಂತ ಹೇಳ್ತಾರೆ. ಅತಿಥಿಗಳು ಎಕ್ಸ್ಟ್ರಾ ಇದ್ರೆ ಅಲ್ಲೇ ಒಂದು ಬೆಡ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ವ್ಯವಸ್ಥೆ ಚೆನ್ನಾಗಿ ಊಟ ಮಾಡ್ತೀನಿ. ಓಕೆ ಮನೆಯವರು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ. ಓಕೆ ಆಮೇಲೆ ನಾವು ತುಂಬಾ ನ್ಯಾಚುರಲ್ ವಸ್ತುಗಳನ್ನ ಯೂಸ್ ಮಾಡ್ತೀವಿ. ನಮ್ಮ ಮಂಗಳೂರಿಗೆ ಹೋಗಿದ್ದೆ. ಮಂಗಳೂರು ಹೋದ ತಕ್ಷಣ ನಮ್ಮ ಸ್ನೇಹಿತರಲ್ಲಿ ಕುಸ್ಲಕ್ಕಿ ನಟನಾಗಿ ಪ್ರಶಸ್ತಿ ತಗೊಂಡ್ರಿ, ಪ್ರೊಡ್ಯೂಸರ್ ಆಗಿ ತುಂಬಾ ನೋವು ಸಿಕ್ತು. ನೋಡಿ, ಯಾರಿಗೆ ಕಷ್ಟ ಬರುತ್ತೆ ಅಂತ ಹೇಳಿದ್ರೆ ಕಷ್ಟ ತಕೊಳ್ಳೋಕೆ ಯಾರಿಗೆ ತಾಕತ್ತಿದೆ. ಪುರಂದರದಾಸರು ಹೇಳ್ತಾರೆ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ಹೊರದು ನೋಡುವ ಪುತ್ಥಳಿಯ ಚಿನ್ನದಂತೆ, ಕಡಿದು ನೋಡುವ ಕಬ್ಬಿನ ಜಲ್ಲೆಯಂತೆ. ಇದು 8 ವರ್ಷ ಹಾಳು ಮಾಡ್ಕೊಂಡ್ಬಿಟ್ಟೆ, ಅದು ಬೇಜಾರಾಗ್ತಾ ಇದೆ. ಈಗ ಹೊರಗಲ್ಲೇ ಕಳೆದ್ಬಿಟ್ಟಳೆ ನಾನು. ಸ್ನೇಹಿತರೆ, ನಾವೀಗ RR ನಗರದಲ್ಲಿರುವಂತಹ ನಟ ಮಿತ್ರ ಅವರ ಮನೆಗೆ ಬಂದಿದ್ದೀವಿ. ಎಸ್, ಇವರು ಹೆಸರಿನ ಹಾಗೆ ಎಲ್ರಿಗೂ ಕೂಡ ಒಂದು ರೀತಿ ಮಿತ್ರ, ಗೆಳೆಯ, ಫ್ರೆಂಡ್. ಎಸ್, ಯಾವಾಗಲೂ ಕೂಡ ಏನೇ ಬರಲಿ ನಗ್ನಗ್ತಾ ಎಲ್ಲರೊಂದಿಗೂ ಮಾತನಾಡುವಂತಹ ಒಬ್ಬ ಅಪ್ಪಟ ಸ್ನೇಹಜೀವಿ. ಸೊ ಮಿತ್ರ ಅವರ ಸಂದರ್ಶನ ಮಾಡೋದಕ್ಕೆ ನಂಗೆ ತುಂಬ ಖುಷಿ ಇದೆ. ನಮ್ಮ ಡೈಲಿ ಮಾಧ್ಯಮದಲ್ಲಿ ಅವರ ಸಂದರ್ಶನ ಮಾಡ್ತಿದ್ದೀವಿ ಅಂತ. ಸೊ ಬನ್ನಿ. ಹಾಯ್ ಸರ್, ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಬೇಗ ಬರ್ತೀನಿ, ಲೇಟ್ ಆಗಿ ಬಂದ್ಬಿಟ್ರಿ. ಹೌದಾ? ಕಾಯ್ತಾ ಇದ್ದೆ, 2 ಸಲ ಪೇಪರ್ ಓದಿದೆ. ಓಕೆ ಓಕೆ. ಸೊ ಮಿತ್ರ ಅವ್ರು ನಮ್ಮ ಜೊತೆ ಇದ್ದಾರೆ, ನನಗೆ ತುಂಬ ಖುಷಿ ಇದೆ. ನನಗೆ ಮಿತ್ರ ಸರ್ ಹೆಚ್ಚು ಕಮ್ಮಿ ಒಂದು 15-16 ವರ್ಷಗಳಿಂದ ಗೊತ್ತು. ಬೇರೆ ಬೇರೆ ಚಾನೆಲ್ಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಮಾತನಾಡಿದ್ವಿ, ಸಂದರ್ಶನ ಮಾಡಿದ್ವಿ. ನನ್ನ ಡೈಲಿ ಮಾಧ್ಯಮದಲ್ಲಿ ಅವರ ಇಂಟರ್ವ್ಯೂ ಮಾಡ್ತಿದ್ದೀನಿ, ಅವ್ರನ್ನ ಮಾತಾಡ್ಸ್ತಾ ಇದ್ದೀನಿ. ಅವ್ರ ಲೈಫು, ಅವರ ಸಿನಿಮಾ, ಅವರು ಎಷ್ಟು ಆಂಬಿಷಿಯಸ್ ಇದ್ದಾರೆ ಅಂತ ಅನ್ನೋದನ್ನ ನಾನು ಆಗ್ಲಿಂದಲೂ ಅವ್ರನ್ನ ನೋಡ್ಕೊಂಡು ಬಂದಿದ್ದೀನಿ. ಸೊ ಎಲ್ಲದ್ರ ಬಗ್ಗೆ ಮಾತಾಡ್ಸೋಣ. ಸೊ ಪುಟಾಣಿ ಮನೆ ಮನಸ್ಸು ದೊಡ್ಡದಾಗಿದೆ. ಸೊ ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೀನಿ. ಓಕೆ, ಬಹಳ ಖುಷಿಯಾಗಿದ್ದೀನಿ, ಹೊಸ ಉತ್ಸಾಹದಲ್ಲಿದ್ದೀನಿ, ಓಕೆ, ಹೊಸ ಗೆಟಪ್ ಅಲ್ಲಿ ಇದ್ದೀನಿ. ಅದೇ ಬಹಳ ನಿರೀಕ್ಷೆಯಲ್ಲಿದ್ದೀನಿ. ಈ ಟೈಮಲ್ಲಿ ನೀವು ಬಂದು ಈ ಪುಟ್ಟ ಕಲಾವಿದನ ಮನೆಗೆ ಬಂದಿದ್ದೆ ಬಹಳ ಖುಷಿ. ಬಹಳ ನಿಜವಾಗ್ಲೂ ಕೂಡ ಮನಸಾರೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಡೈಲಿ ಚಾನೆಲ್ಗೆ ಒಳ್ಳೇದಾಗಲಿ, ಒಳ್ಳೊಳ್ಳೆ ವಿಚಾರಗಳನ್ನು ನೀವು ಕೊಡ್ತಾ ಇದ್ದೀರಿ. ಎಲ್ಲರಿಗೂ ಇಷ್ಟ ಆಗುವಂಥ ಒಂದೊಳ್ಳೆ ಯೂಟ್ಯೂಬ್ ಮಾಧ್ಯಮವಾಗಲಿ ಅಂತ ನಾನು ಆಶಿಸ್ತೀನಿ. ಪುಟ್ಟ ಕಲಾವಿದ ಅಂತ ಹೇಳಕ್ಕೆ ಹೋಗಬೇಡಿ, ನಿಮ್ಮ ಏನಿತ್ತು ನಟನಾ ವ್ಯಾಪ್ತಿ ಇದೆಯಲ್ಲ ತುಂಬ ವಿಸ್ತಾರವಾಗಿದೆ. ಯಾಕಂದರೆ ನಾವು ಆಗಿಂದ ನೋಡ್ಕೊಂಡು ಬಂದೀವಿ. ಸರಿಸುಮಾರು 23-24 ವರ್ಷಗಳ ಜರ್ನಿ ನಿಮ್ಮದು. ಸಾಮಾನ್ಯ ಅಲ್ಲ. ಮಾತಾಡ್ತಾ ಹೋಗೋಣ. ಈ ಮನೆಗೆ ನಾನು ಹಿಂದೆ ಒಂದು ನೀವು ಇದ್ದಿದ್ದ ಮನೆಗೆ ಬಂದಿದ್ದೆ. ಈ ಸ್ವಂತ ಮನೆಗೆ ಯಾವಾಗ ಶಿಫ್ಟ್ ಆದ್ರಿ? 2014 ಇಸ್ವಿಲಿ ಇದನ್ನ ನಾವು ಕಟ್ಟಿ ಬಂದಿದ್ದೀವಿ ಇಲ್ಲಿಗೆ. ಓಕೆ, ಅದಾದ್ಮೇಲೆ ಇಲ್ಲೇ ನಾವು ರಾಗ ಚಿತ್ರದ ನಿರ್ಮಾಣ ಇದೇ ಮನೆಯಲ್ಲಿ ನಡೆದಿತ್ತು. ಒಳ್ಳೊಳ್ಳೆ ಮೆಮರೀಸ್ ಇರುವಂತಹ ಮನೆ. ಓಕೆ, RR ನಗರದ MG ಲೇಔಟ್ ಅಲ್ಲಿ ಮನೆ ಇದೆ. ನೋಡಿದಿರಿ, ಪ್ರಶಾಂತವಾದ ಜಾಗ. ಹೌದು, ಎಲ್ಲೋ ಬೆಂಗಳೂರು ಮೈಸೂರಲ್ಲಿ ಇದ್ದಂತ ಒಂದು ಫೀಲ್ ಆಗುತ್ತೆ. ಹೌದು. ಇದೇ ನೀವು ಬೆಮೆಲ್ ಲೇಔಟ್ ಕಡೆ ಅಥವಾ ನಮ್ಮ ಇದು ಐಡಿಯಲ್ ಹೋಮ್ಸ್ ಕಡೆ ಹೋದ್ರೆ ಸ್ವಲ್ಪ ಜನಜಂಗುಳಿ ಜಾಸ್ತಿ, ಸ್ವಲ್ಪ ಸೌಂಡ್ ಎಲ್ಲ ಇರುತ್ತೆ. ಬಹಳ ಒಳ್ಳೆ ಜನರು, ನಮ್ಮ ಸುತ್ತಮುತ್ತ ಜನರಲ್ಲೂ ಬಹಳ ಪ್ರಕೃತಿ ಪ್ರಿಯರು, ಪರಿಸರ ಪ್ರಿಯರು, ಆರಾಮಾಗಿರುವಂತರು. ಎಲ್ಲೂ ಸೌಂಡ್ ಇಲ್ಲ. ಕರೆಕ್ಟ್. ನಮ್ಮ ಮನೆಯಲ್ಲ ಮಾತ್ರ ಸೌಂಡ್. 2 ಹುಲಿಗಳನ್ನ ಸಾಕಿದ್ದೀನಲ್ಲ, 2 ನಾಯಿಗಳು ವೆಲ್ಕಮ್ ಮಾಡುತ್ತೆ ಒಳ್ಳೆ ಜೋರಾಗಿನೇ. ಒಂಥರ ಇಡೀ ನಮ್ಮ ಏರಿಯಾಗೆಲ್ಲ ಕಾವಲುಗಾರರು ಅವರು. ಹೌದಲ್ಲ? ಇಲ್ಲಿ ಕೂಗೋದು ಅಲ್ಲಿ ಮೋಸ್ಟ್ಲಿ ಅಲ್ಲಿವರೆಗೂ ಕೇಳುತ್ತೆ. ಇವತ್ತು ನನ್ನ ಮನೆ ತುಂಬಾ ಫೇಮಸ್ ಅಂತ ಹೇಳಿದ್ರೆ, ನನ್ನ ಮನೆ ಕಟ್ಟಿ ಮಿತ್ರ ಅವ್ರ ಮನೆ ರಾಜ್ಯ ಪ್ರಶಸ್ತಿ ವಿಜೇತರ ಮನೆ ಅಂತ ಹೇಳಲ್ಲ, ನಾಯಿ ಮನೆ ಅಂತ ಹೇಳ್ತಾರೆ. ಅಲ್ಲಿ ನಾಯಿ ಮನೆ ಹತ್ರ ಇದ್ರಿ, ಝೊಮ್ಯಾಟೋದವ್ರನ್ನ ಬರ್ತಾರ, ಸರ್ ನಾಯಿ ಇದೆಯಲ್ಲ ಸರ್ ಮನೆ ಹತ್ರ ಇದ್ದೀನಿ, ನಾಯಿ ಮನೆಯಲ್ಲಿ ಇದ್ದೀನಿ ಅಂತ ಹೇಳ್ತಾರೆ. ಓಕೆ, ಸಂಜೆ ಆದ್ರೆ ಅಷ್ಟು ಜನ ನಮ್ಮ ಏರಿಯಾದ ಮಕ್ಕಳೆಲ್ಲ ಕರ್ಕೊಂಡ್ಬಂದು ಈಗ ಆಚೆ ನಿಂತ್ಕೊಂಡು ನನ್ನ ನಾಯಿನ ತೋರಿಸಿ ಮಕ್ಕಳಿಗೆ ತಾಯಿಂದ್ರು ಊಟ ಮಾಡಿಸ್ತಾರೆ. ಅಂದ್ರೆ ನಾನೆಷ್ಟು ಫೇಮಸ್ಸು, ನನಗಿಂತಲೂ ಎಷ್ಟು ಫೇಮಸ್ಸು ನನ್ನ ಗಬ್ಬರ್ ಮತ್ತು ನನ್ನ ಪ್ರಿನ್ಸ್. ಗಬ್ಬರ್ ಪ್ರಿನ್ಸ್ ಏನ್ ಹೆಸರಿಟ್ಟಿದ್ದೀರಾ? ಪ್ರಿನ್ಸ್ ಅದು ಗಬ್ಬರ್ ತಗರ್ನೆ ಜೋರಾಗಿದೆ. ಗಬ್ಬರ್. ಇನ್ನು ಪ್ರಿನ್ಸ್ ರಾಜಗಂಭೀರವಾಗಿ ಸ್ಟೈಲ್ ಆಗಿರ್ತಾನೆ. ಅಂದ್ರೆ ಪೆಟ್ಸ್ ಬಗ್ಗೆ, ನಾಯಿಗಳ ಬಗ್ಗೆ ಪ್ರೀತಿ ಅಂದ್ರೆ ಯಾವಾಗಿಂದ, ಹೆಂಗೆ ಶುರು? ಸಣ್ಣ ವಯಸ್ಸಿನಲ್ಲೂ ಕೂಡ. ನಾವೆಲ್ಲ ಹಳ್ಳಿಯಿಂದ ಬಂದಂತ ಜನಗಳು. ಹಸು, ಕರು, ಎಮ್ಮೆ, ಕೋಣ, ಎತ್ತು, ಆಮೇಲೆ
ಈ ಮೊಲ, ನಾಯಿ ಇದ್ರ ಜೊತೆ ಎಲ್ಲ ನಾವು ಬದುಕಿದಂಥವ್ರು. ಅದೆಲ್ಲ ಅದನ್ನು ಪ್ರಾಣಿಗಳ ಥರ ನಮಗೆ ಫೀಲೇ ಆಗೋದಿಲ್ಲ. ಅದು ನಮ್ಮ ಒಡನಾಡಿಗಳು. ನಮಗೆ ಅಂದರೆ ನಮಗೆ ನಮ್ಮ ನೋವನ್ನು ನಮ್ಮ ಮನೆಯವರು ಏನು ಅರ್ಥ ಮಾಡ್ಕೋತಾರೋ, ನಮ್ಮ ಸ್ನೇಹಿತರು ಅರ್ಥ ಮಾಡ್ಕೋತಾರೋ, ನಮ್ಮ ತಾಯಿ ಅರ್ಥ ಮಾಡ್ಕೋತಾರೋ ಗೊತ್ತಿಲ್ಲ. ಒಬ್ಬ ಮನೆ ಯಜಮಾನನ ಹೆಜ್ಜೆಯಲ್ಲಿ, ಅವನ ನಡಿಗೆ ಹೆಜ್ಜೆಯಲ್ಲಿ ಅವರ ಮೂಡನ್ನ ಸೆನ್ಸ್ ಮಾಡುವಂಥದ್ದು ಪ್ರಾಣಿಗಳು. ಅಲ್ಲಿ ತಿರುವಲ್ಲಿ ಬಂದರೆ ನಾನು ಯಜಮಾನರ ಕಾರ್ ಬರ್ತಾ ಇದೆ ಅಂತ ಅದಕ್ಕೆ ಅರ್ಥ ಆಗುತ್ತೆ. ನಾನು ಶೂ ಹಾಕೊಂಡು ಕೆಳಗೆ ಇಳಿದಾಗ ನಮ್ಮ ಯಜಮಾನ್ ಹಿಡಿತಿದ್ದಾರೆ ಅಂತ ಅದಕ್ಕೆ ಗೊತ್ತಾಗುತ್ತೆ. ಅದಕ್ಕೆ ಸುಮ್ಮನೆ ಹೇಳಲ್ಲ, ಅದಕ್ಕೆ ನಿಯತ್ತಿನ ಪ್ರಾಣಿ ಅಲ್ವಾ. ಓಕೆ, ತುಂಬ ಪೀಸ್ಫುಲ್ ಆಗಿದೆ. ನೀವು ಹೇಳ್ದಂಗೆ ಏರಿಯಾನು ತುಂಬ ಪೀಸ್ಫುಲ್ ಆಗಿದೆ. ನಿಮ್ಮ ಮನೆಯೊಳಗಡೆ ಬಂದ ತಕ್ಷಣ ಒಂಥರ ಒಂದು ಪಾಸಿಟಿವ್ ವೈಬ್ಸ್ ಕಾಣಿಸ್ತು. ಯಾವಾಗ ಅಂದ್ರೆ ಈ ಜಾಗ ಯಾವಾಗ ತಗೊಂಡಿದ್ರಿ ನೀವು? 2012 ಅಲ್ಲಿ ಈ ಜಾಗನ ತಗೊಂಡು. ಎಷ್ಟು ಬೆಡ್ರೂಮ್ ಮನೆ ಇದು? ಇದು 4 ಬೆಡ್ರೂಮ್ ಇದೆ. ಕೆಳಗಡೆ ಒಂದು ಆಫೀಸ್ ಇದೆ, ಮಿತ್ರ ಎಂಟರ್ಟೈನರ್, ಸಿನೆ ಕ್ರಿಯೇಷನ್ಸ್ ಅಥವಾ ಮಿತ್ರ ಇವೆಂಟ್ಸ್ ಕರೆಕ್ಟ್ ಎಲ್ಲವೂ ಕೂಡ ಆಫೀಸ್ ಅಲ್ಲಿಂದಲೇ ನಾನು ರನ್ ಮಾಡ್ತೀನಿ. ಒಂದು ಕಾರ್ ಪಾರ್ಕಿಂಗ್ ಇದೆ, ಒಂದು ಸಣ್ಣ ಡೈನಿಂಗ್ ರೂಮ್ ಇದೆ, ಕಿಚನ್ ಇದೆ. ನೋಡ್ತೀರಾ, ನಾವೇನು ಕ್ಲೀನ್ ಏನು ಮಾಡಿಟ್ಟಿಲ್ಲ, ಏನ್ ತೊಂದ್ರೆ ಇಲ್ಲ. ಮನೆ ಅಂದ್ಮೇಲೆ ಹಂಗೆ ಇರ್ಬೇಕು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ. ಇದು ನಮ್ಮ ಡೈನಿಂಗ್, ನಾವು ಕೂತು ಊಟ ಮಾಡುವಂತ ಜಾಗ. ತುಂಬಾ ಚೆನ್ನಾಗಿದೆ. ಯಾರಾದರೂ ಅತಿಥಿಗಳು ಎಕ್ಸ್ಟ್ರಾ ಇದ್ರೆ ಅಲ್ಲೇ ಒಂದು ಬೆಡ್ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ವ್ಯವಸ್ಥೆ. ಓಕೆ, ಕೂಲ್. ಸೊ ಇದ್ರಲ್ಲಿ ಅಂದ್ರೆ 4 ಬೆಡ್ರೂಮ್ ಅಲ್ಲಿ ಒಂದು ರೂಮ್ ಇದು. ಹೌದು, ಅದು ಬೇರೆ 3 ಇದೆ. ಬೆಡ್ರೂಮ್ 3 ಬೇರೆ ಇದೆ. ಇದು ಒಂದು ರೂಮ್ ಅನ್ನ ನೀವು ಡೈನಿಂಗ್ ಇದಕ್ಕೆ ಇದು ನಮ್ಮ ಪುಟಾಣಿ ಕಿಚನ್. ಓಕೆ, ಇದು ನನ್ನ ಫೇವರೇಟ್ ಜಾಗ. ನಾನು ಜಾಸ್ತಿ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ತಾ ಇರ್ತೀನಿ. ಓಕೆ, ಜಾಸ್ತಿ ನನ್ನ ಕುಕ್ಕಿಂಗು ಶೈಲಿ ಎಲ್ಲ ಇಲ್ಲೇ ಮಾಡುವಂಥದ್ದು. ಓಕೆ, ಸ್ಟೋರ್ ರೂಮ್ ನಾವು ಯೂಸ್ ಮಾಡೋದಲ್ಲ, ತುಂಬಾ ಆದಷ್ಟು ಆರ್ಗ್ಯಾನಿಕ್ ವಸ್ತುಗಳನ್ನೇ ಯೂಸ್ ಮಾಡ್ತೀವಿ. ಹೌದಾ? ಈಗ ಕಡಲೆ ಎಣ್ಣೆ ನಾವೇ ಆಡಿಸ್ತೀವಿ, ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡ್ತೀವಿ. ಕೊಬ್ಬರಿ ಎಣ್ಣೆ ನಾವೇ ಕೊಬ್ಬರಿ ತಂದು ಒಣಗಿಸಿ ಅದನ್ನ ರೆಡಿ ಮಾಡುವಂಥದ್ದು. ಈಗ ಮೆಣಸಿನ ಪುಡಿ ಆಗಿರ್ಬೋದು, ಇದು ಅರಿಶಿನ ಆಗಿರ್ಬೋದು, ಅರಿಶಿನ ಕೊಂಬು ತರಿಸಿ ಅದನ್ನು ಒಣಗಿಸಿ ಪುಡಿ ಮಾಡಿ ನ್ಯಾಚುರಲ್ ಫುಡ್ ಅನ್ನೇ ನಾವು ಜಾಸ್ತಿ ಬಳಸೋದು. ಹೆಚ್ಚು ಕುಚ್ಚಲಕ್ಕಿ ಬಳಸ್ತಾರೆ. ಕುಚ್ಚಲಕ್ಕಿ ಅಂದ್ರೆ ಯಾವುದೇ ಪಾಲಿಶ್ ಇಲ್ಲದೆ ಇರುವಂತದ್ದು, ಒರಿಜಿನಲ್ ಅವ್ರ ಮನೆಯಲ್ಲೇ ರೆಡಿ ಮಾಡುವಂತ ಕುಚ್ಚಲಕ್ಕಿ ಒಂದು 50 kg ಕಳಿಸ್ತಾರೆ. ಉತ್ತರ ಕರ್ನಾಟಕದ ಸ್ನೇಹಿತರು ಬಂದಾಗ ಜೋಳ ತಗೊಂಡ್ಬರ್ತಾರೆ, ಜೋಳದ ರೊಟ್ಟಿಗೋಸ್ಕರ ಜೋಳ ತಗೊಂಡ್ಬರ್ತಾರೆ. ಮಂಡ್ಯ ಸ್ನೇಹಿತರು ಬಂದಾಗ ರಾಗಿ ನಮ್ಗೆ ತಲುಪಿಸ್ತಾರೆ. ರೊಟ್ಟಿನೂ ತಿಂತೀರಾ? ರೊಟ್ಟಿನೂ ಮಾಡ್ತೀರಾ? ರೊಟ್ಟಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಜೋಳದ ರೊಟ್ಟಿ ಮಾಡ್ತಾರೆ, ಮುದ್ದೆ ಮಾಡ್ತಾರೆ. ನಂತರ ನಾವು ಸಮಗ್ರ ಇಂಡಿಯಾ ಇದ್ದಂಗೆ, ಕರ್ನಾಟಕ ಇದ್ದಂಗೆ ನಮ್ದು. ಓಕೆ, ಹೀಗೆ ಅಂತಿಲ್ಲ. ಯಾವ್ದು ತಿನ್ಬೇಕು ಅನ್ಸುತ್ತೆ, ಏನ್ ಮಾಡ್ಬೇಕು ಅನ್ಸುತ್ತೆ, ಫುಡ್ ಕಲ್ಚರ್ಗೆ. ಫುಡ್ ಕಲ್ಚರ್ ಅದು ಆರಾಮ್ಸು ಇದೆ. ಇದ್ರನ್ನ ರಾಜ್ಯ ಪ್ರಶಸ್ತಿ ರಾಗ ಸಿನಿಮಾಗೋಸ್ಕರ ಬಂದಿರೋದು. ಎಸ್, ರಾಜ್ಯ ಪ್ರಶಸ್ತಿ ತಗೊಂಡ್ರಿ. ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ರಿ, ನಟನಾಗಿ ಪ್ರಶಸ್ತಿ ತಗೊಂಡ್ರಿ. ಪ್ರೊಡ್ಯೂಸರ್ ಆಗಿ ತುಂಬಾ ನೋವು ಸಿಕ್ತು. ಎಸ್, ಓಕೆ. ಇದು ಅಕ್ವೇರಿಯಂ. ನಿಮ್ದು ಯಾವ ಫಿಶ್ ಇದೆ ಸರ್? ಇದು ಒಂದು ಪ್ಯಾರೆಟ್ ಫಿಶ್. ಓಕೆ, ಬಹಳ ಫ್ರೆಂಡ್ಲಿ ಇದು. ಓಕೆ, ತುಂಬಾ ಫ್ರೆಂಡ್ಲಿ. ಹಿಂಗೆ ಬಂದ ತಕ್ಷಣ ಬಂದ್ಬಿಡ್ತದು. ಯಾರು ಇಳಿದಾಗ ಅದ್ರ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡತ್ತೀವಿ. ಆಮೇಲೆ ಬಹಳ ಪಾಸಿಟಿವ್ ಆಗಿರುವಂತದ್ದು. ಅಷ್ಟು ಜನ, ಒಂಥರ 9 ಜನ ಇದಾರೆ ಅದರಲ್ಲಿ. ಬಾ, ಬೇರೆ ಏನೋ ಮೂಡಲ್ ಇದೆ. ಹೌದಾ? ಇಲ್ಲಾಂದ್ರೆ ಹಿಂಗ್ ಸೌಂಡ್ ಮಾಡಿದ ತಕ್ಷಣ ಓಡ್ ಬಂದ್ಬಿಡ್ತದೆ. ಅಷ್ಟು ಜನ ನಿಂತ್ಕೊಂಡ್ಬಿಡ್ತಾರೆ. ಪ್ಯಾರೆಟ್ ಫಿಶ್ ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮನೇನ ಸೆಟ್ ಮಾಡ್ಕೊಂಡಿದ್ದೀರಿ, ಪೀಸ್ಫುಲ್ ಆಗಿರೋ ಥರ. ನನಗೆ ಒಂದು ಕುತೂಹಲ, ಮಿತ್ರ ಅವರು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು ನನಗೆ ಎಲ್ಲೋ ಕತೆ ಕೇಳಿದ್ದು, ನೀವೇ ಮಾತಾಡಿದ್ದು ಬೇರೆ ಬೇರೆ ಕಡೆ ಇದು ವಿಚಾರಗಳು, ನೀವೆಲ್ಲೋ ಕುಶಾಲನಗರದಲ್ಲೆಲ್ಲೋ ಇದ್ದಂಥ ಸಂದರ್ಭದಲ್ಲಿ ನಿಮ್ಗಿತ್ತ ನಿಮ್ಮ ಡೆಸ್ಟಿನಿ ಏನಾದರೂ ಇತ್ತ? ಎಸ್, ನಾನು ಸಿನಿಮಾಗೆ ಹೋಗ್ಬೇಕು ಅಂತ, ಅಥವಾ ಓಕೆ ಅನ್ಫಾರ್ಚುನೇಟ್ ಆಗಿ ಒಂದೇನೋ ಬಂತು ಅನ್ನೋ ಥರ? ಇಲ್ಲ, ಸಿನಿಮಾ ಅಥವಾ ಕಲಾವಿದರಾಗಬೇಕು, 4 ಜನ ಮಧ್ಯೆ ಗುರುತಿಸ್ಕೊಳ್ಬೇಕು ಅನ್ನೋದು ನನಗೆ ಸಣ್ಣ ವಯಸ್ಸಿನಲ್ಲಿ ಇತ್ತು. ಅದಕ್ಕೋಸ್ಕರ ನನ್ನ ಪ್ರಯತ್ನಗಳಿತ್ತು, ಅದಕ್ಕೋಸ್ಕರ ನನ್ನ ದಾರಿ ಇತ್ತು. ಅದು ನನಗೆ ಇದು ಬಯಸದೆ ಬಂದಿರುವಂತ ಭಾಗ್ಯ ಅಲ್ವಲ್ಲ, ಬಯಸಿ ಬಂದಿರುವಂತದ್ದೇ ಭಾಗ್ಯ ಇದು. ಆಗ್ಬೇಕು ದಾಸಪಟ್ಟಿದ್ದೆ. ಬಟ್ ಇಷ್ಟು ಬೇಗ ಕನ್ನಡಿಗರು ನನ್ನ ಒಪ್ಕೋತಾರೆ, ನನ್ನ ಒಬ್ಬ ಹಾಸ್ಯ ನಟನಾಗಿ ಒಪ್ಕೋತಾರೆ, ಒಬ್ಬ ನಿರ್ಮಾಪಕನಾಗಿ ಒಪ್ಕೋತಾರೆ, ಒಬ್ಬ ನಟನಾಗಿ ಒಪ್ಕೋತಾರೆ ಅನ್ನೋದು ಬಹಳ ಖುಷಿಯ ವಿಚಾರ ಅಲ್ವಾ? ಕಿರುತೆರೆ ನಿಮ್ ಜರ್ನಿ ಫಸ್ಟ್ ಶುರುವಾಗಿದ್ದು ಅಂದ್ರೆ ನಟರ ರಂಗಭೂಮಿಯಿಂದ ಶುರುವಾಗಿ ವೀರಭೂಮಿ ಪ್ರವಾಸಿ ಗ್ರಾಮದಲ್ಲಿ ವಾರಾಂತ್ಯದಲ್ಲಿ ಇರುವಂತಹ ಒಂದು ಮನೋರಂಜನೆ, ಒಂದು 5-6 ವರ್ಷಗಳ ಕಾಲ ಪ್ರವಾಸಿಗರನ್ನ ರಚಿಸೋದು ಮಾಡ್ತಾ ಇದ್ರಿ. ಹೌದು, ಅಲ್ಲೇ ಅದ್ರ ಮೂಲಕ ನಮ್ಮ ಫೈನಲ್ ಕಟ್ ಪ್ರೊಡಕ್ಷನ್ ಅವರು ಕೊಟ್ಟಂತ ತುಪ್ಪದ ಊಟ,
ಜಾಣೇಶನ್ ಪಾತ್ರ, ಸಿಡಿಲಲ್ಲಿ ಪಾಪ ಪಾಂಡುಲಿ ಸಿಕ್ಕಿದ್ದು. ಅದಾದ್ಮೇಲೆ ಮನಸಾರೆ ಯೋಗರಾಜ್ ಭಟ್ರ ಜೊತೆ ಜರ್ನಿ, ಚಿಕ್ಕ 150 ಸಿನಿಮಾಗಳು ಆಗಿದೆ ಅಲ್ವಾ? 22-23 ವರ್ಷದಲ್ಲಿ 150 ಸಿನಿಮಾ ಒಬ್ಬ ನಟ ಮಾಡೋದಿದೆಯಲ್ಲ, ತುಂಬಾ ಚಿಕ್ಕ ವಿಷಯ ಅಂತೂ ಅಲ್ವೇ ಅಲ್ಲ ಅದು. ಇವತ್ತಿನ ಕಾಲಕ್ಕೆ ಇಷ್ಟು ದೊಡ್ಡ ಸ್ಪರ್ಧಾತ್ಮಕ ಜಗತ್ತು, ಸ್ಪರ್ಧಾತ್ಮಕ ಚಿತ್ರರಂಗ, ಎಷ್ಟು ಕಲಾವಿದರು ಬಂದರು, ಎಷ್ಟು ಎಲ್ಲದರ ಮಧ್ಯದಲ್ಲೂ ನೀವು ಸಸ್ಟೈನ್ ಆಗೋದಿದೆಯಲ್ಲ, ಅದು ಒಂದು ಪ್ರತಿಭೆ ಇರಬೇಕು. ಪ್ರತಿಭೆ ಜೊತೆಯಲ್ಲಿ ಒಂದು ಪರಿಶ್ರಮ, ತಾಳ್ಮೆಯಿಂದ ಪ್ರಯತ್ನದ ಮೇಲೆ ದೇವರ ಆಶೀರ್ವಾದ ಇದೆ. ಒಳ್ಳೆ ಮನೆಯವರಿದ್ದಾರೆ. ನನ್ನ ಮಗಳು, ನನ್ನ ಮಗ, ನನ್ನ ವೈಫು, ನನ್ನ ಸ್ನೇಹಿತರು, ನನ್ನ ಬಂಧು ಬಳಗ ಎಲ್ಲರೂ ಕೂಡ ತುಂಬಾ ಆತ್ಮೀಯತೆ ಇರುವಂತವ್ರು, ಬಹಳ ಸ್ನೇಹಜೀವಿಗಳು, ನನ್ನನ್ನು ಪ್ರೀತಿ ಮಾಡುವಂತವ್ರು, ನನ್ನ ಅಪ್ರಿಶಿಯೇಟ್ ಮಾಡುವಂತವ್ರು, ಯಾವತ್ತೂ ಕಾಲೆಳೆದವರಲ್ಲ. ಓಕೆ, ಅದು ಬಹಳ ಇಂಪಾರ್ಟೆಂಟ್. ಯಾವಾಗಲೂ ಒಬ್ಬ ವ್ಯಕ್ತಿ ಹೊರಗಡೆ ಹೋದಾಗ ಏನಾದರೂ ಒಂದು ಮಾಡಬೇಕು ಅಂದಾಗ ಮೊದಲು ಅದಕ್ಕೆ ಸಪೋರ್ಟ್. ಆಮೇಲೆ ಎಲ್ಲರೂ ಪರಿಪೂರ್ಣರಲ್ಲ, ನಮ್ಮಿಂದ ಬೇಕಾದಷ್ಟು ತಪ್ಪುಗಳಾಗುತ್ತೆ. ತುಂಬಾ ಶಿಸ್ತುಬದ್ಧವಾಗಿದ್ದಂಥವರಿಗೆ ಒಂದು 6-7 ಕೋಟಿಯ ಇಮಿಡಿಯೇಟ್ ನಷ್ಟ ನಮ್ಮನ್ನ ಸುಳ್ಳುಗಾರನಾಗಿಯೂ ಕೂಡ, ಒಂದು ಫೈನಾನ್ಷಿಯಲ್ ಆಗಿ ಸ್ಟೆಬಿಲಿಟಿ ಇಲ್ಲದೆ ಇರುವಂಥದ್ದಾಗಿರ್ಬೋದು, ಅಥವಾ ನಮ್ಮ ಮಾತನ್ನ ನಾವು ಉಳಿಸ್ಕೊಳಕ್ಕಾಗದೆ ಇರುವಂಥದ್ದಾಗಿರ್ಬೋದು, ನಮ್ಮ ಶಿಸ್ತು, ನಮ್ದು ಹಳೆ ಎಲ್ಲವನ್ನು ಕೂಡ ನಾವು ಕಳ್ಕೊಂಡಿದ್ವಿ. ಮತ್ತೆ ಪುನಃ ನಾವು ಒಳ್ಳೆ ಫ್ಯಾಮಿಲಿ ಇದ್ದಾಗ, ನಮ್ಮನ್ನ ಇಲ್ಲ ಅವ್ರು ಸರಿ ಮಾಡ್ತಾರೆ, ನಾಳೆ ಸರಿ ಆಗ್ತಾರೆ ಅನ್ನೋ ನಂಬಿಕೆ ಇದ್ದಾಗ ಪುನಃ ರಿದಮ್ ವಾಪಸ್ ಬರುತ್ತೆ. ಎಲ್ಲರಿಗೂ ಕೂಡ ಈ ಪ್ರಪಂಚಕ್ಕೆ ಬೆಳಕು ಕೊಡೋ ಸೂರ್ಯನಿಗೆ ಗ್ರಹಣ ಬಿಡಲ್ಲ. ನಾವೆಲ್ಲ ಉಲುಬಾನವರು ಅಲ್ವಾ? ತುಂಬಾ ಸಣ್ಣ ಹಂತದಿಂದ ಬೆಳೆದವ್ರು ನೀವು. ನಿಮ್ದೇ ಒಂದು ಏನ್ ಹೇಳ್ತೀವಿ, ಒಂದು ಪುಟ್ಟ ಪ್ರಪಂಚ ಕಟ್ಕೊಂಡ್ರಿ, ಕಲಾವಿದರಾಗಿ ಒಂದು ನಿಮ್ದೇ ಆದಂಥ ಒಂದು ಏನು ಹೇಳ್ತೀವಿ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡ್ರಿ. ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಂಡ್ರಿ. ಬಟ್ ಈ ಥರ ಒಂದೇನೋ ಆದಾಗ ಏನೋ ದೊಡ್ಡ ಆಂಬಿಷಸ್ ಇಟ್ಕೊಂಡು ಒಂದು ಸಿನಿಮಾ ಮಾಡ್ತೀರಿ, ಅದು ಅಂದ್ಕೊಂಡಂಗೆ ಆಗದೆ ಇದ್ದಾಗ, ಅಂದರೆ ಅದಾದ ನಂತರ ತುಂಬ ಡಿಪ್ರೆಸ್ ಆಗಿತ್ತು ಅಥವಾ ಅಲ್ಲ? ಆಗ ಡಿಪ್ರೆಸ್ ಆಗಿದ್ದೆ, ನೋವಾಗಿದ್ದೆ, ಹತಾಶನಾಗಿದ್ದೆ, ಸ್ವಲ್ಪ ನೇಪಥ್ಯಕ್ಕೆ ಕೊಟ್ಟೋಗ್ಬಿಟ್ಟಿದ್ದೆ. ಹೌದು, ಎಲ್ಲ ಅದೆಲ್ಲ ತಪ್ಪು ಅನ್ಸ್ಬಿಡ್ತು ನನಗೆ. ಅಂದ್ರೆ ಅಂದ್ಕೊಂಡಾಗ ಜೀವನ ಇದ್ಬಿಟ್ಟಿದ್ರೆ, ಅಂದ್ಕೊಂಡೇ ನೋಡಿ, ಯಾರಿಗೆ ಕಷ್ಟ ಬರುತ್ತೆ ಅಂತ ಹೇಳಿದ್ರೆ, ಕಷ್ಟ ತಗೊಳ್ಳೋಕೆ ಯಾರಿಗೆ ತಾಕತ್ತಿದೆ ಅವ್ರಿಗೆ ಮಾತ್ರ ಕಷ್ಟ ಬರುತ್ತೆ. ಅಂದ್ರೆ ಗಾಡ್ ಚೂಸನ್ ಮೀ, ಇವನಿಗೆ ತುಂಬಾ ಎಷ್ಟು ಕಷ್ಟ ಕೊಟ್ಟರು ತಗೋತಾನೆ ಗುರು, ನಾನು ಅವನ್ನ ಗಟ್ಟಿ ಮಾಡಿದ್ದೀನಿ ಅಂತ. ಅದೇ ನಮ್ಮ ಹೇಳಿಲ್ವಾ, ನಿಮ್ಮ ಪುರಂದರದಾಸ್ ಹೇಳ್ತಾರೆ, ಹರ ತನ್ನ ಭಕ್ತರ ತಿರುವಂತೆ ಮಾಡುವ, ವರದು ನೋಡುವ ಪುತ್ಥಳಿಯ ಚಿನ್ನದಂತೆ, ಕಡಿದು ನೋಡುವ ಕಬ್ಬಿನ ಜಲ್ಲೆಯಂತೆ. ನಮ್ಮನ್ನು ಹೊರದೂ ನೋಡ್ತಾರೆ, ಕಡದೂ ನೋಡ್ತಾರೆ. ಇವನು ಗಟ್ಟಿಗನ, ಇವನು ನಿಜವಾದ ಭಕ್ತನ, ಅಥವಾ ಇವ ನಿಜವಾದ ಕಲಾವಿದನ, ಇವನಲ್ಲಿ ಗಟ್ಟಿ ಕಾಳಿದೆಯಾ ಅಂತ ನನ್ನ ಪರೀಕ್ಷಿಸ್ತಾರೆ. ಪರೀಕ್ಷೆಗೆ ನಾವು ಕೊಡ್ಬೇಕು. ಬಡ್ಡಿ ಆಯ್ತು, ರೆಡಿ, ಒಂದು ಹೊಡೆದ್ಯಾ, ಕೊಡು ಇನ್ನೊಂದು 2 ಇಟ್ಟು, ಕಷ್ಟಗಳು ಕೊಡಪ್ಪ, ನನಗೆ ಕಷ್ಟ ಎಷ್ಟು ಬೇಕಾದ್ರೂ ಕೊಡು, ರಿಕ್ವೆಸ್ಟ್ ಇಷ್ಟೇ, ಕಷ್ಟಗಳನ್ನು ಎದುರಿಸೋ ಶಕ್ತಿನೂ ಕೊಟ್ಬಿಡು, ಮಜಾ ಇರುತ್ತೆ. ಅದು ಇದು 8 ವರ್ಷ ಹಾಳು ಮಾಡ್ಕೊಂಡ್ಬಿಟ್ಟೆ, ಅದು ಬೇಜಾರಾಗ್ತಾ ಇದೆ. ಈಗ ಹೊರಗಲ್ಲೇ ಕಳೆದ್ಬಿಟ್ಟಲ್ಲ ನಾನು 8 ವರ್ಷ. ಸೊ ಬ್ಯೂಟಿಫುಲ್ ಲೈಫ್. ಆ ಟೈಮಲ್ಲಿ ಅನ್ಸಿತ್ತು ಅಂದ್ರೆ ಸಾಕು, ಸಿನಿಮಾ ಇಂಡಸ್ಟ್ರಿ ಸಾಕು, ಜೀವನನೇ ಸಾಕು ಅನ್ಸ್ಬಿಟ್ಟಿತ್ತು. ಕರೆಕ್ಟ್. ನೀವು ಒಂದ್ಸಲ ಬಹಳ ಎಮೋಷನಲ್ ಆಗಿ ಮಾತಾಡಿದಿದೆ. ಅಂದ್ರೆ ಒಂದು ಹಂತಕ್ಕೆ ನನಗೆ ಬದುಕೋಕೆ ಇಷ್ಟ ಇಲ್ಲ ಅನ್ನೋ ತರದ್ದು ನಿರ್ಧಾರ ಮಾಡಿ, ಉತ್ಸಾಹನೇ ಇರಲಿ, ಬದುಕಿನ ಉತ್ಸಾಹನೇ ನಮಗಿರ್ಲಿಲ್ಲ. ಈಗ ನಗು ಬರುತ್ತೆ, ನಾವು ಅದಲ್ಲ ಅಂತ. ಈಗ ನಾವು ಸದೃಢರಾಗಿದ್ದೀವಿ, ಆ ಚೈತನ್ಯ ನಮ್ಮ ಹತ್ರ ಇದೆ, ಒಂದು ಪುಟಿದ ಹೇಳುವಂತ ಶಕ್ತಿ ನಮ್ಮ ಹತ್ರ ಇದೆ. 2 ಕೊಟ್ಟಿದ್ದಾರೆ ನಮ್ಮ ಹತ್ರ. ಬೀಳಿಸೋನು ಅವನೇ, ಎಬ್ಸೋನು ಅವನೇ ಅಂದ್ಮೇಲೆ ನಾವು ಸುಮ್ಮನೆ ಇರ್ಬೇಕು. ನಾವು ಸುಮಿತ್ರದ ಗೊಂಬೆಳಿಗೊಂದು ಸುಮ್ಮನೆ ಆಗ್ಬಿಟ್ರೆ ಎಷ್ಟು ರಿಲ್ಯಾಕ್ಸ್ ಆಗಿರುತ್ತಲ್ಲ ಜೀವನ ಅಂತ. ನೋಡಿ, ಅಂದ್ರೆ ನನಗೆ ಪ್ರಶಸ್ತಿ ನೋಡುವಾಗ ತುಂಬಾ ಖುಷಿ ಆಯ್ತು. ಒಬ್ಬ ನಟ ಒಂದು ದೊಡ್ಡ ಸಿನಿಮಾ ಮಾಡಿ 6-7 ಕೋಟಿ ಖರ್ಚು ಮಾಡಿ ಒಂದು ಸಿನಿಮಾ ಮಾಡಿದಾಗ ಅದರಿಂದ ಏನೋ ಒಂದು ಲೈಫಲ್ಲಿ ಏನೋ ದೊಡ್ಡ ತಿರುವು ಬರುತ್ತೆ, ಏನೋ ಒಂದು ದೊಡ್ಡ ಬ್ರೇಕ್ ಥ್ರೂ ಆಗುತ್ತೆ, ಅಥವಾ ಇದರಿಂದ ನನ್ನ ಜೀವನ ಇನ್ನೊಂದು ಹಂತಕ್ಕೆ ಹೋಗುತ್ತೆ ಅಂತ ನಿರೀಕ್ಷೆ ಇರುತ್ತೆ. ಅದಾಗದೇ ಇದ್ದಾಗ ಎಲ್ಲೋ ಒಂದ್ ಕಡೆ ಈ ಥರದೊಂದು ಪ್ರಶಸ್ತಿ ಬಂದಾಗ ಸ್ವಲ್ಪ ಮಟ್ಟಿಗೆ ಪ್ರಶಸ್ತಿ ನಾವು ದಿನ ನೋಡ್ತೀವಿ. ಆದ್ರೆ ಇವತ್ತು ನಾವು ಇಂಡಸ್ಟ್ರಿಗೆ ಹೋದಾಗ ಅಥವಾ ಯಾವುದೋ ಸಿನಿಮಾಗಳಲ್ಲಿ ನಾವು ಬಣ್ಣ ಹಚ್ಚಿ ಕೂತ್ಕೊಂಡಾಗ, ಸರ್ ನಿಮ್ಮ ಸಿನಿಮಾ ನೋಡಿದ್ದೆ ಸರ್, ಆ ಥರ ಇನ್ನೊಂದು ಸಿನಿಮಾ ಮಾಡೋಕ್ಕೆ ಸಾಧ್ಯ ಇಲ್ಲ ಸರ್, ನಿಮ್ಮಿಂದಲೇ ಸಾಧ್ಯ ಇಲ್ಲ ಸರ್ ಅಂತ ಆ ಚಾಲೆಂಜ್ ಇದೆ. ಭಾಳ ನನಗೆ ಕನ್ನಡದಲ್ಲಿ ಎಷ್ಟೋ ದೊಡ್ಡ ದೊಡ್ಡ ಸಿನಿಮಾಗಳು ಬಂದಿದೆ, ದೊಡ್ಡ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ನಾನೊಂದು ಸಿನಿಮಾ ಮಾಡಿದ್ದೀನಿ, ಕನ್ನಡದ ಕ್ವಾಲಿಟಿ ಸಿನಿಮಾಗಳಲ್ಲಿ ರಾಗ ಕೂಡ ಒಂದು ಅಂತ ಹೇಳೋದಿದೆ. ಹೌದು, ಅದ್ಭುತ. ಸಿನಿಮಾ ಮೇಕಿಂಗ್ ಕ್ವಾಲಿಟಿ ಇರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಇರ್ಬೋದು, ನಿಮ್ಮ ನಟನೆ ಅಂತೂ ಮನಸ್ಸಿನ ಆಳಕ್ಕೆ ಇಳಿದ್ಬಿಟ್ಟು ಒಂದ್ಸಲ ತಟ್ಟುತ್ತೆ. ಒಬ್ಬ ಹಾಸ್ಯ ನಟ ಮಿತ್ರನ್ನ ಒಂದು ಭಾವನಾತ್ಮಕವಾಗಿ ನೋಡಬಹುದು. ಮಿತ್ರ ಹಿಂಗೂ ಮಾಡ್ಬೋದಾ? ಎಸ್, ಒಂದು ಸಲ ಪ್ರೇಕ್ಷಕನಿಗೆ ಒಂದ್ಸಲ ಹಿಂಗೆ ತಟ್ಟಿ ಹೈ
ಮಿತ್ರ ಅವ್ರು ಹಿಂಗೆ ಮಾಡಿದ್ರ ಅಂತ ಅನ್ಸೋ ರೀತಿಯಲ್ಲಿ ಮಾಡಿತ್ತು ಸಿನಿಮಾ. ಏನು ಮಿಸ್ ಹೊಡಿತು ಅಂತ ನಿಮಗೆ? ಅಂದರೆ ಏನು ನಾ ಮಾಡಿದ್ರಲ್ಲಿ ಏನು ಮಿಸ್? ಸರ್ ಏನು ಮಿಸ್ ಹೊಡೆದಿಲ್ಲ ಸರ್. ನೀವು ಬಂದಿದ್ದೀರಿ, ನೀವು ಅಶೋಕ್ ಅವರು ನಮ್ಮ ಜೊತೆ ಇರಬೇಕು, ನಮ್ಮ ಜೊತೆ ಮಾತಾಡಬೇಕು, ಇದೇ ಆ್ಯಂಗಲಲ್ಲಿ ಸೂರ್ಯನ ಅಭಿಮುಖ ಈಸ್ಟ್ ಫೇಸಿಂಗ್ ನಿಂತ್ಕೊಂಡು ಮಾತಾಡಬೇಕು ಅನ್ನೋ ದೈವ ನಿಶ್ಚಿತ, ಡೆಸ್ಟಿನಿ. ಕರೆಕ್ಟ್. ಅದನ್ನ ತಪ್ಪಿಸ್ಕೊಳ್ಳೋಕೆ ನೀವು ಸಾಧ್ಯ ಇಲ್ಲ, ನಾನು ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಆಮೇಲೆ ಇವತ್ತು ನೀವು ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ, ನಾಳೆ ನಿಮ್ದು ಹಾರ್ಡ್ ಡಿಸ್ಕ್ ಅಥವಾ ನಿಮ್ದು ಇದು ಮೆಮೊರಿ ಕಾರ್ಡ್ ಕರೆಕ್ಟ್ ಆಗಿ ಇಂಟರ್ವ್ಯೂ ಹಾಳಾಗಬಹುದು, ಅದು ದೇವರ ನಿಶ್ಚಿತನೇ. ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟ್. ಅದಿದ್ದಾಗ ಮನುಷ್ಯ ಏನ್ ಬೇಕಾದ್ರೂ ಮಾಡುವಂತಹ ಒಂದು ಆತ್ಮಸ್ಥೈರ್ಯ ಬಂದ್ಬಿಡುತ್ತೆ ಆಟೋಮೆಟಿಕಲಿ. 500 ರೂಪಾಯಿ ಜಾಬಲ್ಲಿ ಇದ್ದಾಗಿರುವಂತ ಕಾನ್ಫಿಡೆನ್ಸೇ ಬೇರೆ, 1 ರೂಪಾಯಿ ಇಲ್ದಿದ್ದಾಗಂತ ಖಾಲಿ ಜೇಬಲ್ಲಿ ಇದ್ದಾಗ ಇರುವಂತಹ ಇದೆ ಬೇರೆ ಅಲ್ವಾ? ಸ್ಪೆಷಲಿ ಕಲಾವಿದರ ಲೈಫು ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ಸರ್ಟೈನ್ ಇದೆ, ಯಾವಾಗ ಹೇಗೆ ಅಂತ ಹೇಳಕ್ಕಾಗಲ್ಲ. ಸೊ ಖಂಡಿತವಾಗ್ಲೂ ಅದು ಒಂದ್ಸಲ ಒಂದು ಜಂಗಾಬಲ ಅಡಗಿ ಹೋಗುತ್ತೆ ಅಂತಾರಲ್ಲ, ಏನೋ ಒಂದು ಈ ಥರದ್ದು ಆದಾಗ ಅಯ್ಯೋ ಹಿಂಗೆ ಆಗೋಯ್ತಲ್ಲ ಅಂತ ಕುಸಿದು ಬೀಳೋರೇ ಜಾಸ್ತಿ. ಬಟ್ ನೀವು ಎಸ್ ಬೌನ್ಸ್ ಬ್ಯಾಕ್ ಆಗಿ ಮತ್ತೆ ಇಲ್ಲ ನಾನು ಇಲ್ಲಿ ಕಳ್ಕೊಂಡಿದ್ದೀನಿ, ಇಲ್ಲೇ ಹುಡುಕ್ತೀನಿ, ನಾನು ಮತ್ತೆ ಇಲ್ಲಿ ಮುಂದೆ ಹೋಗ್ತೀನಿ. ಅಲ್ಲಿ ನಾವು ಪಲಾಯನವಾದ ಮಾಡೋದ್ರಲ್ಲಿ ಅರ್ಥ ಏನಿದೆ ಅಲ್ವಾ? ನಾನು ಪರ್ಸನ್ನ ಗಾಂಧಿನಗರದಲ್ಲಿ ಕಲ್ಕೊಂಡ್ರೆ ನಾನು ಜಯನಗರದಲ್ಲಿ ಹುಡುಕಿ ನನಗೆ ಪರ್ಸ್ ಸಿಗುತ್ತಾ? ಸಿಗಲ್ಲ. ನಾನು ಗಾಂಧಿನಗರದಲ್ಲಿ ಹುಡುಕ್ಬೇಕು. ಸಿನಿಮಾದಲ್ಲಿ ನಾನು ಕಳ್ಕೊಂಡೆ, ಸಿನಿಮಾದಲ್ಲಿ ನಾನು ಪಡ್ಕೊಂಡೆ, ಅಲ್ಲೇ ನಾನು ಇರಬೇಕು, ಅಲ್ಲೇ ನಾನು ಸಂಪಾದನೆ ಮಾಡಬೇಕು, ಅದು ನನ್ನ ಜೀವನ. ನನ್ನ ಕಲಾವಿದರಾಗಿ ಜನ ಇಷ್ಟಪಟ್ಟಿದ್ದಾರೆ, ಕಲಾವಿದನಾಗಿ ಕಲಾ ಜಗತ್ತನ್ನ ಮಾಡ್ಕೊಂಡು ಹೋಗ್ಬೇಕು. ಬೇರೆ ಹೊಸ ಪ್ರಯತ್ನಗಳು ಮಾಡೋಕೆ ಹೋದ್ರೆ ತಪ್ಪು ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಮೂಲಕ ಸುಮಾರು ಜನರಿಗೆ ಪಾಠ ಕಲ್ಸ್ಕೊಟ್ಟಿದ್ದಾರೆ. ನಾವೊಬ್ಬರೇ ಕಲ್ತ ಪಾಠ ಅಲ್ಲ. ಮಿತ್ರ ಸಖತ್ತಾಗಿದ್ರು, ತುಂಬಾ ಚೆನ್ನಾಗಿದ್ರು, ಆರಾಮಾಗಿದ್ರು, ಯಾವುದೇ ಅವರಿಗೆ ಕಮಿಟ್ಮೆಂಟ್ಗಳಿರಲಿಲ್ಲ, ಸುಂದರ ಜೀವನ ಮಾಡ್ತಾ ಇದ್ರು. ಅವ್ರು ಇದ್ದಕ್ಕಿದ್ದಂಗೆ ಅವ್ರನ್ನ ಮೀರಿದಂತ ಪ್ರಯತ್ನ ಮಾಡಿ ಸಮಸ್ಯೆಗೊಳಗಾದ್ರು ಅನ್ನೋದೊಂದು ಕತೆ ಆದ್ರೆ, ಸಮಸ್ಯೆಗೊಳಗಾಗಬೇಡಿ ಅಂತ ಒಂದು ಇನ್ನೊಬ್ಬರಿಗೆ ಮೆಸೇಜ್ ಕೂಡ ಭಗವಂತ ಕೊಡ್ತಾ ಇದ್ದಾನೆ. ಬಹಳ ದೊಡ್ಡ ಪಾಠ ಅದು ವೆರಿ ಬಿಗ್. ಅದಕ್ಕೆ ಸುಮ್ಮನೆ ಹೇಳಿಲ್ಲ, ಪರಮಾತ್ಮ ಆಡಿಸಿದಂತೆ ಆಡುವೆ ನಾನು ಅಂತ. ಬಟ್ ನಮ್ಗೆ ಅರ್ಥ ಆಗ್ಬೇಕು ಅದು, ಇಲ್ಲಾಂದ್ರೆ ಜೀವನ ತೊಂದರೆ ಆಗುತ್ತೆ. ಆಕ್ಚುಲಿ ಹಾಲು ಎಂಟ್ರಿ ಆದ ತಕ್ಷಣ ಅಲ್ಲಿ ಕಿಚನ್. ಸೊ ಈಗ ಮೇಲೆ ಹೋಗ್ತಾ ಇದ್ವಿ, ಬನ್ನಿ ಸರ್. ಗೀತಾ, ಜೀಸಸ್, ಗೀತಾ ನಡೀವಲ್ಲ, ಇವಳನ್ನ ಮನದರ್ಸಿ. ಹಾ ಮೇಡಮ್ ನಮಸ್ತೆ, ಹೇಗಿದ್ದೀರಿ? ಈ ಹಿಂದೆ ನಿಮ್ಮನ್ನು ಒಂದ್ಸಲ ಭೇಟಿ ಮಾಡಿದ್ದೆ, ಜನ್ಮದ ಗೆಳತಿ ಅಂತ ಒಂದು ಹಿಂದೆ ಖಾಸಗಿ ವಾಹಿನಿಯಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ನಿಮ್ಮಿಬ್ಬರು ಸಂದರ್ಶನ ಮಾಡಿದ್ದೆ. ಯೋಗ ಮಾಡ್ತಾ ಇದ್ರು, ಬರೋ ಪ್ಲಾನ್ ಇರಲಿಲ್ಲ ಅವರಿಗೆ, ಹೇಳಿರ್ಲಿಲ್ಲ. ಏನ್ ಅನ್ಸುತ್ತೆ ಮಿತ್ರ ಸರ್ ಬಗ್ಗೆ? ತುಂಬಾ ಪ್ರೌಡ್ ಆಗಿ ಹೇಳ್ತಿದ್ರು, ನಾನು ಅವ್ರ ಬಗ್ಗೆ ನನಗೆ ಸಪೋರ್ಟ್ ಮಾಡೋ ಅಂತ ಹೇಳ್ತಿದ್ದಾರೆ. ಇಲ್ಲ ಸರ್, ನಾವು ಅವ್ರ ಬಗ್ಗೆ ಮಾತಾಡ್ಬೇಕಷ್ಟೇ. ಅವ್ರ ಅಷ್ಟು ಮಾತಾಡೋಷ್ಟು ದೊಡ್ಡವಳಲ್ಲ, ಆದ್ರೂ ಅವ್ರು ಖುಷಿ ಆಗುತ್ತೆ ಸರ್. ಕಲಾವಿದರಾಗಿ ಮಿತ್ರ ಸರ್ ಬೆಳೆದಿರೋ ರೀತಿ, ಚಿತ್ರರಂಗ ತುಂಬಾ ಸಂತೋಷ ಇದೆ ಸರ್. ಅದರಲ್ಲಿ ಜನರು ಅವ್ರನ್ನ ಕರ್ಕೊಂಡೋಗಿರೋ ರೀತಿ ನಂಗೆ ತುಂಬಾ ಖುಷಿ ಆಗುತ್ತೆ. ಒಂದ್ಸಲ ರಾಗ ಮಾಡಿ ಅವ್ರು ತುಂಬಾ ಸೋತದ ಟೈಮಲ್ಲಿ ಅವ್ರ ಜನರು ಕೊಟ್ಟಂತ ಸಪೋರ್ಟ್ ಆಗ್ಲಿ, ಅದು ನನ್ನ ಚೇತರಿಸ್ಕೊಂಡಿರೋದು ತುಂಬಾ ಖುಷಿ ಆಗ್ತಿದೆ ಸರ್. ಇಲ್ಲ ನಾವು ಅವ್ರನ್ನ ಹತ್ರದಿಂದ ನೋಡಿದ್ರಿಂದ ಆ ಟೈಮಲ್ಲಿ ತುಂಬಾ ಅವ್ರು ನೋಡಿದಾಗ ಅಂದ್ರೆ ಬಹಳಷ್ಟು ಸಲ ಅವ್ರ ಜೊತೆ ಫೋನಲ್ಲಿ ಮಾತಾಡಿದಾಗಲೂ ಕೂಡ ಸೊ ಅನ್ಕೊಂಡಂಗೆ ಆಗಲಿಲ್ಲ. ಯಾವಾಗಲೂ ಒಂಥರ ಆ ಫೀಲ್ ಇತ್ತು ಅವ್ರಿಗೆ. ಅನ್ಕೊಂಡಿದ್ದೇನೋ ಬಹಳ ಕನಸಿಟ್ಕೊಂಡು ದೊಡ್ಡ ಡ್ರೀಮ್ ಇಟ್ಕೊಂಡು ಸಿನಿಮಾ ಮಾಡಿದ್ರು. ಮತ್ತೆ ನೋಡಿ ಈಗ ಅದೇ ಖುಷಿ ಆಗುತ್ತೆ. ಎಲ್ಲರೂ ಧೈರ್ಯ ಕಳ್ಕೊಂಡಿಲ್ಲ, ಮುಂದೆ ಬರ್ತೀನಿ ಅನ್ನೋ ಧೈರ್ಯ ಇದೆ ಅಲ್ಲ, ಅದೇ ನಂಗೆ ತುಂಬಾ ಖುಷಿ ಇದೆ. ಅದೇ ನನ್ನ ದೊಡ್ಡ ಆಸ್ತಿ ಕೂಡ. ಸರ್ ಸಿನಿಮಾಗಳಲ್ಲಿ ಕಾಮಿಡಿ ಪಾತ್ರಗಳನ್ನ ಮಾಡ್ತಾರೆ, ಎಷ್ಟೋ ಜನರು ಅದೇ ಸಿನಿಮಾದಲ್ಲಿ ನಗಿಸ್ತಾರೆ, ಬಟ್ ಅವರ ಲೈಫಲ್ಲಿ ಅಂದ್ರೆ ಆ ನಗುವಿನ ಮುಖದ ಹಿಂದೆ ಒಂದು ಸಾಕಷ್ಟು ನೋವುಗಳಿರುತ್ತೆ ಅಂತ ಹೇಳ್ತಾರೆ ಸರ್. ಅದು ಹಾಗೇನೆ ಎಷ್ಟೋ ಇದ್ರು ಅದೆಲ್ಲದನ್ನು ಮರೆತು ಅವ್ರು ಮತ್ತೆ ನಗ್ನಾಗ್ತಾ ಇರ್ತಾರೆ. ಮತ್ತೆ ನಾನು ಇಲ್ಲ ನಾನು ಇಲ್ಲಿ ನಿಲ್ಲಿಸಲ್ಲ, ನಾನು ಮುಂದೆ ಹೋಗ್ತೀನಿ ಅನ್ನುವಂಥ ಒಂದು ಅದು 2 ಗುಂಡಿಗೆ ಇದೆ ಸರ್ ನಮ್ಮ ಯಜಮಾನ್ರಿಗೆ. ಹಾರ್ಟ್ ಅಟ್ಯಾಕ್ ಆಗಿ 2-3 ದಿವಸಕ್ಕೆ ಅವ್ರು ಬಂದ್ಬಿಟ್ಟು ಎದ್ದು, ನಾನು ಶೂಟಿಂಗ್ ಇದೇನೋ ಯಾವುದೋ ಒಂದು ಸಿನಿಮಾ ನಡೀತಾ ಇತ್ತು, ಹೋಗ್ಬೇಕು ನನಗೆ ಅಂತೇಳಿ, ನಮಗೆಲ್ಲ ಭಯ ಆಗ್ತಿದೆ, ಇಲ್ಲ ಹುಷಾರಿಲ್ಲ, ನೀವು ಹೋಗೋದು ಬೇಡ, ಆರೋಗ್ಯ ಸರಿ ಇಲ್ಲ, ಹೋಗೋದು ಬೇಡ ಅಂತ ಹೇಳಿದ್ರು ಕೂಡ ಅವ್ರಿಲ್ಲ ನಾನು ಹೋಗ್ಲೇಬೇಕು ಅಂತ ಹೇಳ್ತಾರೆ ಸರ್. ಎಂತೆಂಥ ಒಂದು ಹುಷಾರಿರೋದಿದ್ರು ಅವರು ಕಲಾವಿದನಾಗಿ ಒಂದು ಅಂದ್ರೆ ಅದು ಏನು ಅವರಿಗೆ ತುಂಬಾ ಡಬಲ್ ಎನರ್ಜಿ ಅಂತ ಹೇಳ್ಬೇಕು. ಓಕೆ ಸರ್, ಹೇಳಿ ಇಲ್ಲಿ ಏನಿದೆ ಅಂದ್ರೆ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಆಕ್ಚುಲಿ ಒಂದು ಪಾರ್ಕಿಂಗ್ ಏರಿಯಾ ಅಲ್ವಾ? ಪಾರ್ಕಿಂಗ್ ಏರಿಯಾ, ಫಸ್ಟ್ ಫ್ಲೋರ್ ಹಾಲ್ ಅಂಡ್ ಕಿಚನ್, ಸೆಕೆಂಡ್ ಫ್ಲೋರ್ ಆಫೀಸು, ಇದು ಬೆಡ್ರೂಮ್, ನಂದು ಬಾತ್ರೂಮ್, ಓಕೆ, ವಾರ್ಡ್ರೂಮ್ಗಳು, ನಮ್ಮ ಕಲೆಕ್ಷನ್. ಇದು ನಿಮ್ ಬೆಡ್ರೂಮ್ ನಂದು, ಇವರ ಬೆಡ್ರೂಮು, ನಾನು ಬರ್ತಾ ಇರ್ತೀನಿ. ಓಕೆ, ಇದು ಮಗಳದು. ಓಕೆ, ಮಗಳ ಹಲೋ ಹಾಯ್, ಅದು ಬಾಲ್ಕನಿ. ಅವಳು ಸ್ವಲ್ಪ ಡ್ಯಾನ್ಸು
ಭಾಳ ಚೆನ್ನಾಗಿ ಮಾಡ್ತಾಳೆ. ಈಗ ತಾನೇ ನಿಯೋ ಫಿಲ್ಮ್ ಅಕಾಡೆಮಿಯಲ್ಲಿ ಫಿಲ್ಮ್ ಮುಗಿಸ್ಕೊಂಡು ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಓಕೆ, ಶಿ ಇಸ್ ವೆರಿ ಗುಡ್ ಡ್ಯಾನ್ಸರ್ ಅಂಡ್ ವೆರಿ ಗುಡ್ ಪರ್ಫಾರ್ಮರ್. ಇಂಟ್ರೆಸ್ಟಿಂಗ್. ಆಮೇಲೆ ಈ ಪ್ರೊಡಕ್ಷನ್ ಬಗ್ಗೆ ತುಂಬಾ ಆಸಕ್ತಿ ಇದೆ, ಓಕೆ, ಸಿನಿಮಾಸಕ್ತಿ ತುಂಬಾ ಚೆನ್ನಾಗಿದೆ ಅಂಡ್ ಇಸ್ ಬ್ರಿಲಿಯಂಟ್ ಡ್ಯಾನ್ಸರ್. ನಾನು ನನ್ನ ಮಗಳು ಅಂತ ಹೇಳ್ತಾ ಇಲ್ಲ, ಯಾವುದು ನನ್ನ ಸಪೋರ್ಟ್ ಇಲ್ಲದೆ ಇಂಡಸ್ಟ್ರಿಯಲ್ಲಿ ನಿಂತ್ಕೋಬೇಕು, ಒಬ್ಬ ನಟಿಯಾಗಿ ನಿಂತ್ಕೋಬೇಕು, ಡ್ಯಾನ್ಸರ್ ಆಗಿ ನಿಂತ್ಕೋಬೇಕು ಅಂತ ಭಾಳ ಆಸೆ ಪಡ್ತಾರೆ. ಇಡೀ ಒಂದು ದೊಡ್ಡ ಟೆಕ್ನಿಷಿಯನ್ಸ್ ಬಳಗ ಇರುವಂಥ ನಿಯೋ ಫಿಲ್ಮ್ ಅಕಾಡೆಮಿ ಅನ್ನೋದು ಕೇರಳದ ಕೊಚ್ಚಿಯಲ್ಲಿದೆ. ಅವಳಿಗೆ ಜಸ್ಟ್ ಡಿಪ್ಲೊಮಾ ಕೋರ್ಸ್ ಮುಗಿಸ್ಕೊಂಡು ಬಂದಿದ್ದಾಳೆ. ಫೋಟೋಶೂಟಲ್ಲಿ ಆಗಿದೆ, ಓಕೆ, ತುಂಬ ಚೆನ್ನಾಗಿ ಬಂದಿದೆ. ಓಕೆ, ಸದ್ಯದಲ್ಲಿ ಅದನ್ನ ಪ್ರೆಸ್ ರಿಲೀಸ್ ಮಾಡುವಂಥ ಪ್ಲಾನ್ ಕೂಡ ಇದೆ ನನಗೆ. ಓಕೆ, ಇವಳಿಗೋಸ್ಕರ ನಾನು ಒಬ್ಬ ತಂದೆಯಾಗಿ, ಒಬ್ಬ ನಟನಾಗಿರೋ ಕಾರಣ ಒಂದು ಶಾರ್ಟ್ ಫಿಲ್ಮ್, ಆಮೇಲೆ ನಾನು ಹುಡುಕ್ತಾ ಇದ್ದೀನಿ ಒಳ್ಳೆ ಕತೆ, ಒಂದು ಲೇಡಿ ಓರಿಯೆಂಟೆಡ್, ಇವಳ ಟ್ಯಾಲೆಂಟ್ ಇಟ್ಕೊಂಡು ಓಕೆ, ಒಂದು ಲೇಡಿ ಓರಿಯೆಂಟೆಡ್ ಒಳ್ಳೆ ಸ್ಕ್ರಿಪ್ಟ್ ಇದ್ರೆ ಒಂದು ಶಾರ್ಟ್ ಫಿಲ್ಮ್ ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ದೀನಿ. ದೊಡ್ಡ ಫಿಲ್ಮ್ ಮಾಡಲ್ಲ, ಅದು ಅವ್ರವ್ರ ತಾಕತ್ತು. ಆಮೇಲೆ ಒಂದು ಒಳ್ಳೆ ಆಲ್ಬಮ್, ನಾನು ಅದನ್ನ ಆಲ್ರೆಡಿ PC ಶೇಖರ್ ಅವ್ರ ಹತ್ರ ಮಾತಾಡಿದ್ದೀನಿ. ಓಕೆ, ಅವರು ಅರ್ಜುನ್ ಜನ್ಯ ಮೂಲಕ ಆಲ್ರೆಡಿ ಆ ಪ್ರೊಸೆಸ್ ಎಲ್ಲ ನಡೀತಾ ಇದೆ. ಅವಳಿಗೆ ಗೊತ್ತೇ ಇಲ್ಲ, ಸರ್ಪ್ರೈಸ್ ಇದೆ. ಹೌದಾ? ಈಗ ನಮ್ದ್ರಲ್ಲೇ ಫಸ್ಟ್ ಹೌದು. ಅದನ್ನ ಅದು ಡ್ಯಾನ್ಸ್ದು ಒಂದು ಜಲಕ್ಕು ಜೊತೆಗೆ ಒಂದು ಅವಳ ಅಭಿನಯದ ಒಂದು ಜಲಕ್ಕನ್ನ ನಾನು ತೋರಿಸ್ಬೇಕು ಅಂತಿದ್ದೀನಿ. ಅಪ್ಪ ನೋಡಿ ನಿಮಗೆ ಒಂದು ಸರ್ಪ್ರೈಸ್ ಕೊಟ್ರು ಈಗ, ಗೊತ್ತಿತ್ತಾ ಇದು? ಇಲ್ಲ ನಂಗೆ ಐಡಿಯಾನೂ ಇರ್ಲಿಲ್ಲ, ಇವಾಗ ಗೊತ್ತಾಗಿದ್ದೆ. ಆಕ್ಚುಲಿ ನಾನು ನಿನ್ನೆ ಲ್ಯಾಂಡ್ ಆದೆ, ಓಕೆ, ಕೇರಳದಿಂದ ನಿನ್ನೆ ಬಂದಿದ್ದು. ಇವಾಗ ಬೆಳಗ್ಗೆ ಎದ್ದಾಗ ಇದೆ ಸರ್ಪ್ರೈಸ್ ನನಗೆ. ಓಕೆ, ಸಣ್ಣ ವಯಸ್ಸಲ್ಲಿ ಅವಳಿಗೆ ಎಲ್ಲಿ ಮ್ಯೂಸಿಕ್ ಇದ್ರು, ಎಲ್ಲಿ ತಮಟೆ ಇದ್ರು, ಎಲ್ಲಿದ್ದಾಳೆ ಮಗಳು ಅಂತ ಹೇಳಿದ್ರೆ, ಎಲ್ಲಿ ತಮಟೆ ಸೌಂಡ್ ಕೇಳ್ತಾರೆ ಅಲ್ಲೇ ಹುಟ್ಟು ಡಂಗನ ಕುಣಿತು ಅಂತ ಹೇಳಿದ್ರೆ ಮಳಲ್ಲಿ ನೋಡಿ, ಎಲ್ಲಿ ಹುಡುಕ್ಬೇಕಾಗಿರ್ಲಿಲ್ಲ. ಎಲ್ಲಿ ಸೌಂಡ್ ಕೇಳಿಸ್ತಾ ಇದೆ, ಎಲ್ಲಿ ಮ್ಯೂಸಿಕ್ ಕೇಳ್ತಾ ಇದೆ, ಅಲ್ಲಿ ಇರ್ತಾ ಇದ್ಲು. ಶೀಸ್ ಅ ಸ್ಪ್ರಿಂಗ್ ಆಕ್ಷನ್. ಈಗ ಸ್ವಲ್ಪ ಕಂಪ್ರೆಸ್ ಆಗಿದ್ದಾಳೆ. ಓಕೆ, ಅಯ್ಯೋ ಅವಳನ್ನ ಹಿಡಿಯಕ್ಕಾಗ್ತಾ ಇರಲ್ಲ. ಅವಳು ಶೀಸ್ ಫೈರ್ ಕಿಡ್ ಸ್ಪ್ರಿಂಗ್. ಅವಳು ಭಾಳ ಎನರ್ಜಿ ಇರುವಂತ ಹುಡುಗಿ. ಅವಳು ಅಭಿನಯ ಅಂತೂ ನೆಕ್ಸ್ಟ್ ಲೆವೆಲ್ಗಿದೆ. ಸೂಪರ್. ಅವರಿಗೆ ಹೆಗ್ಗಣ ಮುದ್ದು ಅಂತಾರೆ, ಹಂಗೆ ಹೇಳ್ತಾ ಇಲ್ಲ, ನಾನೊಬ್ಬ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಶಿ ಇಸ್ ಅ ವೆರಿ ಪ್ರಾಮಿಸಿಂಗ್ ಆಕ್ಟ್ರೆಸಸ್ ಆಗ್ತಾರೆ ಕರ್ನಾಟಕಕ್ಕೆ, ಇಂಡಿಯಾಗೆ. ಸೋನಿಯಾ ಹೇಳಿ, ಅಂದ್ರೆ ನಿಮಗೇನ್ರಿ ಏನಿದೆ, ಎಲ್ಲಿವರೆಗೂ ಇದನ್ನು ತಗೊಂಡು ಹೋಗ್ಬೇಕು, ಹೆಂಗೆ, ಏನು, ವಾಟ್ಸ್ ಯುವರ್ ಪ್ಲಾನ್ಸ್ ನಿಮ್ಮ ಇದು? ಇವಾಗ ಕರೆಂಟ್ ಏನೂ ಪ್ಲಾನ್ ಇಲ್ಲ ಆಕ್ಚುಲಿ. ಕರೆಂಟ್ ಇವಾಗ ಹೊಸದಾಗಿ ಏನಾದರೂ ಫೋಟೋಶೂಟ್ ನಡೆದಿದೆ. ಪಪ್ಪಿನ ಸಪೋರ್ಟ್ ಇಲ್ಲದೆ ನಿಲ್ಬೇಕು ಅನ್ನೋದು ಆಸೆ ಇದೆ, ಇಂಡಿಪೆಂಡೆಂಟ್ ಆಗಿ ಅಷ್ಟೇ. ಕರೆಂಟ್ ಪ್ಲಾನ್ ಅಷ್ಟೇ ಇದೆ. ಓಕೆ, ಕಲಾವಿದರಾಗಬೇಕು ಅಂದ್ರೆ ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು. ಹೌದಾ? ಲೇಟ್ ಹೇಳ್ತಾರಾ? ಲೇಟಾಗಿ ಬಂದ್ರಲ್ಲ, ನಮ್ಮಲ್ಲಿ ಲೇಟ್ ಪ್ರಸಂಗ ಇಲ್ವೇ ಇಲ್ಲ. ನಮ್ಮಲ್ಲಿ ಲೇಟ್ ಎಲ್ಲ ಇಲ್ವ. 5:15 ನನ್ನ ಟೈಮು, 5:15 ಎಲ್ಲರೂ ಎದ್ದಿರ್ಬೇಕು. ಹೌದಾ? ರೂಲ್ಸ್. ಓಕೆ, ರೂಲ್ಸ್ ಮನೆ ರೂಲ್ಸ್. ಓಕೆ, ಅದು ಫಿಕ್ಸ್. ನಾನಂತರ ಅಲ್ಲಿ ಒಂದು ಹಿಟ್ಲರ್ ತರಾನೆ ನಾನು. ಅದರಲ್ಲಿ ನಾನು ಅಕಸ್ಮಾತ್ ಲೇಟ್ ಆಗಿದ್ರೆ ಸಂಜೆವರೆಗೂ ಕೊರಿತಾ ಇರ್ತೀನಿ. ಹೌದಾ? ಒಳ್ಳೆದಾಗಿ ಸೋನಿಯಾ ಅವರೇ, ಗಾಡ್ ಬ್ಲೆಸ್ ಯು. ಕುಂಡು ನಾನು ಕಾಂಡೆ ಬೇಗ ರೆಡಿ ಹಾಕೊಂಡು ಬಿಡುದು. ನನ್ನ ಮಗನ ರೂಮ್ ಇದು. ಸರ್, ಮಗನ ಹೆಸರೇನು ಸರ್? ರಾಹುಲ್. ಓಕೆ, ಅವನು ಇಂಟ್ರೆಸ್ಟ್ ನೋಡಿದ್ದು. ಅವನು ಭಾಳ ವರ್ಲ್ಡ್ ಸಿನಿಮಾಗಳನ್ನು ಭಾಳ ಚೆನ್ನಾಗಿ ನೋಡ್ತಾನೆ. ಕರಾವಳಿ ಬತ್ತೆ ನಮಗೆ ಮತ್ತೊಮ್ಮೆ ಪುಟಿದೇಳು ಅಂತ ಒಂದು ಶಕ್ತಿಯನ್ನು ಕೊಟ್ಟಂತಹ ಸಿನಿಮಾ. ಈ ಪಾತ್ರ ಬರೆದಾಗಲೇ ಅವರಿಗೆ ತುಂಬಾ ಭಯ ಅನಿಸ್ಬಿಟ್ಟಿದಂತೆ. ಈ ಪಾತ್ರ ಯಾರು ನಿಭಾಯಿಸ್ಬೋದು? ಕಾಂತಾರ, KGF ರೀತಿಯಲ್ಲಿ ಇದು ಕೂಡ ದೊಡ್ಡ ಒಂದು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಸದ್ದು ಮಾಡುವಂತ ಎಲ್ಲಾ ಲಕ್ಷಣಗಳು ನಮಗೆಲ್ಲವೂ ಕೂಡ ಈ ಪರಿಸರ ಕಲಿಸ್ಕೊಡುತ್ತೆ. ನಾವು ಹೊಸದಾಗಿ ಏನು ಕಲಿಬೇಕು ಅಂತೇನಿಲ್ಲ. ಪರಿಸರಕ್ಕಿಂತ ದೊಡ್ಡ ಟೀಚರ್ ಇನ್ನೊಂದಿಲ್ವೇ ಇಲ್ಲ. ಆಮೇಲೆ ಯಾವ ದೇವರು, ಈ ದೇವರು, ಇನ್ನೊಂದು ದೇವರು ಅಂತ ಹೇಳ್ತಾರೆ. ನನ್ನ ಲೆಕ್ಕದಲ್ಲಿ ಪರಿಸರನೇ ದೇವರು, ಪಂಚಭೂತಗಳೇ ದೇವರು. ದ್ವಾರಕೇಶ್ವರ ನನ್ನ ರೋಲ್ ಮಾಡೆಲ್ ಆಗಿದೆ, ನನಗೆ ರೋಲ್ ಮಾಡೆಲ್ ನೋಡಿ. ಅವರಿಗೆ ಅವರ ಕುಬ್ಜತನ ಸಮಸ್ಯೆನೇ ಆಗಲಿಲ್ಲ. ಸೊ ಇದು ಮಿತ್ರ ಸರ್ ಮನೆಯ 3rd ಫ್ಲೋರ್. ಗ್ರೌಂಡ್ ಫ್ಲೋರಲ್ಲಿ ಒಂದು ಹಾಲು, ಕಿಚನ್ನು, ಡೈನಿಂಗ್ ಏರಿಯಾ ಇತ್ತು. ಸೊ ಫಸ್ಟ್ ಫ್ಲೋರಲ್ಲಿ. 2nd ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ಸೊ ಇಲ್ಲಿ ಒಂದು ಬೆಡ್ರೂಮ್ ಇದೆ, ಮಗನ ಬೆಡ್ರೂಮ್ ಅಂತೆ. ನನ್ನ ಮಗನ ರೂಮ್ ಇದು. ಸರ್, ಮಗನ ಹೆಸರೇನು ಸರ್? ರಾಹುಲ್. ಓಕೆ, ಅವನು ಇಂಟ್ರೆಸ್ಟ್ ನೋಡಿದ್ದು. ಅವನು ಭಾಳ ವರ್ಲ್ಡ್ ಸಿನಿಮಾಗಳನ್ನು ಭಾಳ ಚೆನ್ನಾಗಿ ನೋಡ್ತಾನೆ, ತುಂಬಾ ನೋವೆಲ್ ಓದ್ತಾನೆ. ಓಕೆ, ಅದು ಸಿನಿಮಾ ಬಗ್ಗೆ ಆಸಕ್ತಿ, ತುಂಬಾ ಆಸಕ್ತಿ ಇದೆ. ಬಟ್ ಸಿನಿಮಾ ಆಕ್ಟಿಂಗ್ ತುಂಬಾ ಚೆನ್ನಾಗಿದ್ದಾನೆ, ಒಳ್ಳೆ ಹೈಟ್ ಇದೆ, ಪರ್ಸನಾಲಿಟಿ ಇದೆ, ಎಲ್ಲ ಇದೆ. ಬಟ್ ಸಿನಿಮಾ ಇಂಟ್ರೆಸ್ಟ್ ಇಲ್ಲ ಅವನಿಗೆ. ಸಿನಿಮಾ ನೋಡ್ತಾನೆ, ಬಿಸ್ನೆಸ್ ಲೈನ್ ತುಂಬಾ ಆಸಕ್ತಿ. MBA ಇದರಲ್ಲಿ ಸಿನಿಮಾ ನೋಡೋದು ಹುಚ್ಚು ಒಂಥರ. ವಾರಕ್ಕೊಂದು 3 ಸಿನಿಮಾ ನೋಡ್ತಾನೆ ಅವನು. ಹೌದಾ? ಸಿನಿಮಾ ನೋಡ್ಕೊಂಡು ಬಂದು ನಿಮ್ಮ ಹತ್ರ ಯಾವ್ದಾದ್ರು ಡಿಸ್ಕಷನ್? ತುಂಬಾ ಚರ್ಚೆ ಮಾಡ್ತಾನೆ, ತುಂಬಾ ಡಿಸ್ಕಸ್ ಮಾಡ್ತಾನೆ. ಓಕೆ, ಇದು ನಮ್ಮನೆ ಪುಟಾಣಿ ಟೆರಸ್. ಓಕೆ, ಎಲ್ಲಾ ವೆರೈಟಿ ಗಿಡಗಳು ಹಾಕಿದ್ದೀನಿ. ಆಯುರ್ವೇದ ಗಿಡಗಳೇ ಜಾಸ್ತಿ ಇದೆ. ಹೌದಾ? ಶಂಖಪುಷ್ಪದಿಂದ ಹಿಡಿದು ಅಲೆವಾರ ಗಿಡದವರೆಗೆ, ಮಂಗರವಳ್ಳಿ ಅನ್ನೋ ಗಿಡದವರೆಗೂ ನನ್ನ ಹತ್ರ ಇದೆ. ನಿಂಬೆ,
ಅರಿಶಿನ, ಪುದೀನ, ಒಂದಲಗ, ಆಡ್ಸೋಗೆ, ಶಂಖಪುಷ್ಪ, ಅದರ ಬಿಳಿ ಮತ್ತುದು, ದಾಸವಾಳ, ಇಷ್ಟರಲ್ಲಿ ಅಷ್ಟೊಂದು ಇದೆಯಾ? ಪ್ರತಿಯೊಂದು ಗಿಡಗಳು ನಾನು ನಮ್ಮ ಮನೆಗೆ ಏನು ಬೇಕು, ಮನೆ ಮದ್ದುಗಳಿಗೆ ಏನು ಬೇಕು ಎಲ್ಲವನ್ನು ಕೂಡ ನೋಡಿ ಇಲ್ಲಿ ಗೊತ್ತಾಗಲ್ಲ ಅಷ್ಟೊಂದಿದೆ ಅಂತ ಸರ್. ವೆರೈಟಿ ಗಿಡಗಳಿದೆ. ಓಕೆ, ಕೂಲ್. ಅದು ನಿಮಗೆ ಸ್ಪೆಷಲಿ ನೀವು ಬೆಳೆದು ಬಂದಿದ್ದೇ ಹಾಗಲ್ಲ, ಆ ಥರದ ಒಂದು ವಾತಾವರಣದಲ್ಲಿ ಇದು ಬಹಳ ವಿಶೇಷವಾದ ಗಿಡ ಇದು. ಇದು ಸರ್ವಸುಗಂಧಿ ಅಂತ. ಓಕೆ, ನೋಡಿದ್ರೆ ನೀವು ಜಸ್ಟ್ ಬೂಸು ನೋಡಿ, ಎಷ್ಟು ಚೆನ್ನಾಗಿದೆಯಲ್ಲ. ನಿಮಗೆ ಚಿಕ್ಕಪೇಟೆ ದೊನ್ನೆ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ. ಹೌದು ಹೌದು. ಏನಕ್ಕೆ ಬಳಸ್ತಾರೆ ಇದನ್ನ? ಬಿರಿಯಾನಿ ಮಸಾಲೆ ಅದು ಸರ್ವಸುಗಂಧಿ. ನಿಮಗೆ ಏಲಕ್ಕಿ, ದಾಲ್ಚಿನ್ನಿ, ಆಮೇಲೆ ಇದು ಚಕ್ಕೆ, ಲವಂಗ ಎಲ್ಲವೂ ಕೂಡ ಒಂದೇ ಎಲೆಯಲ್ಲಿ ಸಿಗುತ್ತೆ ನಿಮಗೆ. ಇದನ್ನ ಯಾವ್ದಕ್ಕೆ ಬೇಕಾದ್ರೂ ಬಳಸ್ಬೋದು ಅಡುಗೆಯಲ್ಲಿ. ಗ್ರ್ಯಾಂಡ್ ಮಾಡಿ ಒಂದು ಫ್ರಾಗ್ರೆನ್ಸ್ ಸರ್ವ ಸುಗಂಧಿ. ಇದು ಪಾಟಲ್ ಬೆಳೆಯುತ್ತಾ? ಪಾಟಲ್ ಬೆಳೆಯುತ್ತೆ, ಬಳಸ್ತಾ ಇದೀವಲ್ಲ. ಅದೇ ದೊಡ್ಡ ಪಾಟಲ್ ಹಾಕ್ಬೇಕು. ಇದಕ್ಕೆ ಸ್ವಲ್ಪ ಮಣ್ಣು ಅದೆಲ್ಲ ಎದ್ಬೇಕಾಗತ್ತೆ. ಇದು ಮುರೆ ಎಕ್ಸೋಟಿಕಾ ಅಂತೇಳಿ ಗಿಡದ ಹೆಸರು, ಮುರೆ ಎಕ್ಸೋಟಿಕಾ ಅಂತ. ಓಕೆ, ಇದು ಒಳ್ಳೆ ಫ್ಲವರ್ಸ್ ಬಿಡುತ್ತೆ. ಈ ಫ್ಲವರ್ ಬಿಟ್ಟ ತಕ್ಷಣ ಈ ಫ್ರಾಗ್ರೆನ್ಸ್ ಇದೆಯಲ್ವಾ, ಈಸ್ಟ್ ಫೇಸಿಂಗ್ ಇರೋ ಕಾರಣ ಬಾಗಿಲು ಓಪನ್ ಮಾಡಿದ್ರೆ ಈ ಫ್ರಾಗ್ರೆನ್ಸ್ ಕೊನೆಯವರೆಗೂ ನೀವು ಬಂದಾಗ ಗಮ್ ಅಂತ ಇತ್ತಲ್ಲ, ಇದೆಲ್ಲ ಸರ್ವಸುಗಂಧಿ. ಇಲ್ಲಿಂದ ಅಲ್ಲಿವರೆಗೂ ಬರುತ್ತಾ? ಇದು ಇನ್ನೊಂದು ವೆರೈಟಿ ಗಿಡ. ಇದು ಬಿರಿಯಾನಿಗೆ ಸಂಬಂಧಪಟ್ಟಿದ್ದು. ಇದು ವಿಶೇಷವಾದ ಸ್ಮೆಲ್. ಇದು ಬಿರಿಯಾನಿ ಎಲೆ ಅಂತಲೇ ಅದರ ಹೆಸರು. ಇದು ಬಿರಿಯಾನಿ ಎಲೆ. ಸುಮ್ಮನೆ ಚಿತ್ರಾನ್ನಕ್ಕೆಲ್ಲ ಒಂದು ಪೀಸ್ ಹಾಕ್ಬಿಟ್ರೆ, ಪುಲಾವ್ಗೆ ಸುಮ್ಮನೆ ಹಾಕ್ಬಿಟ್ರೆ ಗಮ್ ಅನ್ನತ್ತೆ ಅನ್ನ ಬೇಯಿಸುವಾಗ. ಏನಂದ್ರಿ ಸರ್ ಇದು? ಬಿರಿಯಾನಿ ಹಂಗೆ ಹಂಗೆ ಬಿರಿಯಾನಿ ಗಿಡ. ಓಕೆ, ಇದು ಒಂದೆಲಗ. ಒಂದೆಲಗ ತುಂಬಾ ಬ್ರೈನಿಗೆ ತುಂಬಾ ಒಳ್ಳೇದು ಅಂತ ಹೇಳಿ ಇದಕ್ಕೆ ಬ್ರಹ್ಮಿ ಅಂತಾರೆ. ಬ್ರಹ್ಮಿ ಅಂತಾರೆ. ಓಕೆ, ದಿವಸ ಬೆಳಿಗ್ಗೆ ಅಥವಾ ಮೆಮೊರಿ ಪವರ್ ಜಾಸ್ತಿ ಆಗೋದಕ್ಕೋಸ್ಕರ ತುಂಬಾ ನವರದವ್ರ ಎಲ್ಲದಕ್ಕೂ ಕೂಡ ತುಂಬಾ ಒಳ್ಳೇದು. ಇದನ್ನು ಸುಮ್ಮನೆ ಮಿಕ್ಸ್ ಮಾಡಿ ಚಟ್ನಿ ಮಾಡ್ಕೊಂಡು ಅಥವಾ ಜೇನುತುಪ್ಪದ ಜೊತೆ ತಿನ್ನುವಂಥದ್ದು. ಪುದೀನ, 3-4 ವೆರೈಟಿ ದಾಸವಾಳ ಗಿಡ ಇದೆ. ತುಂಬಾ ತುಂಬಾ ಎತ್ತರಕ್ಕೆ ಬೆಳೆಯಕ್ಕೆ ಬಿಡಲ್ಲ. ಅದೇ ಕಟ್ ಮಾಡ್ತೀವಿ. ಅದೇ ದೊಡ್ಡ ಪಾಟ್ಗಳನ್ನ ಇಟ್ಟಿದ್ದೀರಾ ನೀವು? ಇದು ಮಂಗರವಳ್ಳಿ. ಇದು ಮಂಗರವಳ್ಳಿ ಗಿಡ ಅಂತ ನೋಡಿ, ಮೂಳೆ ಗಿಡ ಅಂತ ಕೂಡ ಹೇಳ್ತಾರೆ ನೋಡಿ ಮಂಗರವಳ್ಳಿ. ಇದು ನಿಮಗೆ ಬೋನ್ ಇದ್ದಂಗೆ ಇದೆ ನೋಡಿ. ಹೌದು, ಈ ಮೂಳೆ ಮುರಿತ, ಕಾಲು ನೋವು, ಜಾಯಿಂಟ್ ಪೇಂಟ್ಗಳಿದೆಲ್ಲ ಇದರ ತೊಕ್ಕು ಚಟ್ನಿ ಮಾಡ್ಕೊಂಡು ದಿವಸ ತಿನ್ನೋದ್ರಿಂದ ಅಥವಾ ವಾರಕ್ಕೊಂದ್ಸಲ ತಿನ್ನೋದ್ರಿಂದ. ಹೌದಾ? ಇದು ದೊಡ್ಡ ಪತ್ರೆ, ಚಿಕ್ಕ ಪತ್ರೆ, ಆಡ್ಸೋಗೆ. ಇದೊಂದು ಸೋಡ್ ಆಫ್ ಜಾರ್ಜ್ ಅಂತ ಹೇಳ್ಬಿಟ್ಟು ಇದು ಗಿಡ. ಇದು ಸೋಡ್ ಆಫ್ ಜಾರ್ಜ್ ಅಂತ ಹೇಳ್ಬಿಟ್ಟು ಉದ್ದ ಕಾಣಿಸ್ತದೆ. 2 ಎಲೆ ಇದೆಯಲ್ಲ ಅದು. ಮನೆ ಒಳಗಡೆ ಬಂದಾಗಲೇ ಹಾಕೊಂಡಿದೀವಿ. ಓಕೆ, ಅದು ನಿಮಗೆ ಈ ಬೆಂಗಳೂರಲ್ಲಿ ವಾತಾವರಣ ಕಲುಷಿತ ಆಗಿದೆ. ಈ ಏರಲ್ಲಿ ಇರುವಂತ ಟಾಕ್ಸಿಕ್ ಅನ್ನ ಅದು ಅಬ್ಸರ್ವ್ ಮಾಡಿ ಶುದ್ಧವಾದ ಗಾಳಿಯನ್ನ ಕೊಡುವಂತ ಗಿಡ. ಕೊಡುತ್ತೆ. ಸೋಡ್ ಆಫ್ ಜಾರ್ಜ್. ಸೋಡ್ ಆಫ್ ಜಾರ್ಜ್ ಅಂದ್ರೆ ಕತ್ತಿ ತರ ಇದೆ, ಗೊತ್ತಾಯ್ತು, ಕರ್ಗದ ತರ ಇದೆ. ಸ್ವರ್ಡ್. ಮನೆಯಲ್ಲಿ 3-4 ಕಡೆ ಇದು ಇಂಡೋರ್ ಪ್ಲಾಂಟ್ ಕೂಡ, ಔಟ್ಡೋರ್ ಪ್ಲಾಂಟ್ ಕೂಡ. ಹೌದು, ಇದು ಎಷ್ಟೋ ಜನರ ಮನೆ ಒಳಗಡೆ ಇಟ್ಟಿರೋದನ್ನ ನೋಡಿ ಎಲ್ಲರೂ ಈಗ ಬೇಕೇ ಬೇಕು ಪ್ಯೂರಿಫಿಕೇಶನ್ ಆಗುವಂಥದ್ದು. ಹೌದು ಹೌದು. ಬೆಂಗಳೂರಿನ ರೈನ್ ವಾಟರ್ ಹಾರ್ವೆಸ್ಟ್ ಮಾಡಿದೀವಿ. ಓಕೆ, ಮಳೆ ನೀರೆಲ್ಲವೂ ಕೂಡ ಸ್ಟೋರೇಜ್ ಆಗುತ್ತೆ. ಇದು ನಮ್ಮ ಕರಕುಶಲ ವಸ್ತುಗಳು, ಅಡಿಗೆ. ಹೌದಾ? ಮನೇಲಿ ಅಡಿಗೆ ಮಾಡ್ಲಿಕ್ಕೆ ಮನೆಯಲ್ಲ, ಸ್ನೇಹಿತರಿಗೆಲ್ಲ ಜಾಸ್ತಿ ಬಲ್ಕ್ ಆಗಿ ಯಾವ್ದು ಆಶ್ರಮ ಕಳಿಸ್ಬೇಕು ಅಥವಾ ಯಾರ್ದಾದ್ರು ಕಳಿಸ್ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಮಾಡಿ ಬಿರಿಯಾನಿ ಪಲಾವ್ ಮಾಡಿ ನಾವು ಕಳಿಸ್ಕೊಡ್ತೀವಿ. ಅಂದ್ರೆ ನೀವು ಸುಮ್ಮನೆ ಒಂದು ಖುಷಿಗೆ ನಾವು ಸೆಲ್ಫ್ ನಮ್ದೇ ಕುಕಿಂಗ್. ಒಂದ್ಸಲ ನನ್ನ ಕೈ ರುಚಿ ನೋಡಿರೋ ಬರ್ಬೇಕು ಸರ್. ಶಂಖಪುಷ್ಪ ಅಂತ ಗಿಡ. ಓಕೆ, ಇದು ನೋಡಿದೀನಿ. ಶಂಖಪುಷ್ಪ ಇದೊಂದು 2 ವೆರೈಟಿ ಇದೆ, ಇನ್ನೊಂದು ವೈಟ್ ವೆರೈಟಿ ಇದೆ. ಓಕೆ, ಬೆಳಿಗ್ಗೆ ಎದ್ದ ತಕ್ಷಣ 1-2 ಹೂವು ಕಿತ್ತು ನೀರಲ್ಲಿ ಹಾಕಿ ಕುದಿಸಿದ್ರೆ ಬ್ಲೂ ಕಲರ್ ನೀರು ಡಿಟಾಕ್ಸಿಕ್ ಆಗುತ್ತೆ ಬಾಡಿ ಎಲ್ಲ. ಹೌದಾ? ಕೂಲ್. ನೋಡಿ ಎಷ್ಟೊಂದು ಔಷಧೀಯ ಗುಣಗಳು ನಮ್ಮ ಇದರಲ್ಲೇ ಇದೆ. ನಾವು ಅದನ್ನ ಕಂಡುಕೊಂಡ್ರೆ ಬಹಳಷ್ಟು ವಿಚಾರಗಳಿದೆ. ಹೌದು. ನಮ್ಮ ಮನೆಯವರು ನನಗೆ ಊಟ ಕೊಡ್ತಾರ ಬಿಡ್ತಾರ, ಓಕೆ, ದಿನ ಬೆಳಿಗ್ಗೆ ಇಲ್ಲಿಗೆ ಬಂದು ಅಲ್ಲಿ ಒಂದು ಪಾಟಲ್ಲಿ ಗಿಡಕ್ಕೆ ಪಕ್ಷಿಗೆ ನೀರು, ಓಕೆ, ಒಂದಿಷ್ಟು ರಾಗಿ ಕಾಳು, ಸಾಸಿವೆ, ಓಕೆ, ಇದೆಲ್ಲ ರಾಗಿ ಕಾಳು, ಅಕ್ಕಿ ಎಲ್ಲ ಒಂದ್ ಕಡೆ ಇಟ್ಬಿಡ್ತಾರೆ ಪಕ್ಷಿಗಳಿಗೆ. ಹಾಗಾಗಿ ಆ ಬರ್ಡ್ಸು ಚೆನ್ನಾಗಿರ್ಲಿ ಓಕೆ ಅನ್ನೋದು
ಅವ್ರದ್ದು ಆಸಕ್ತಿ ಓಕೆ ಭಾಳ ನನಗಿಂತ ಜಾಸ್ತಿ ಇದೆಲ್ಲ ಅವ್ರದ್ದೇ ಮೇಂಟೆನೆನ್ಸು. ಓಕೆ ನಂದು ಐಡಿಯಾ ಅಷ್ಟೇ, ಏನೋ ಸಣ್ಣ ಜಾಗದಲ್ಲಿ ನಾವು ಇರೋದನ್ನು ಪ್ಲಾನ್ ಮಾಡೋದು. ಸಂಜೆ ಇಲ್ಲಿ ಕೂತ್ಕೋತೀವಿ, ಪಾರ್ಟಿ ಮಾಡ್ತೀವಿ, ಮಗ ಮಗಳು ಮನೆಯವರೆಲ್ಲ ಕೂತ್ಕೋತೀವಿ. ಸ್ನೇಹಿತರು ಯಾರು ತುಂಬ ಕ್ಲೋಸ್ ಸರ್ಕಲ್ ಅವ್ರು ಬಂದರೆ ಗಂಟೆಯಲ್ಲಿ ಕೂತ್ಕೋತೀವಿ. ಓಕೆ ಬಿಸಿ ಬಿಸಿ ಖಾದ್ಯಗಳೆಲ್ಲ ಮಾಡಿ ಕಳಿಸ್ತಾರೆ, ಎಂಜಾಯ್ ಮಾಡ್ತೀವಿ. ಎಷ್ಟು ಚಂದ ಸರ್ ಲೈಫು. ನಿಜವಾಗ್ಲೂ ನಾವು ಹೇಗೆ ನಮ್ಮ ಜೀವನನ ನಾವು ಅಂದರೆ ಜೀವನ ಹೆಂಗೆ ಅಂತ ಅಂದ್ಕೊಳ್ತೀವಿ ಹಾಗೆ ಇರುತ್ತೆ ಲೈಫ್. ಆ್ಯಕ್ಚುಲಿ ಇದು ತುಂಬ ಲೈಫ್ ಕಷ್ಟ ಅಂತ ಅಂದ್ಕೊಂಡ್ರೆ ಕಷ್ಟ. ಎಷ್ಟು ಲೈಟಾಗಿ ಇಟ್ಕೊಂಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ಕೊಂಡಿದ್ದೀರ ಲೈಫ್. ನಾವು ಕರಾವಳಿ ಸಿನಿಮಾ ಈಗ ನಿಮಗೆ ಬಹಳ ದೊಡ್ಡ ಮಟ್ಟದಲ್ಲಿ ಮಿತ್ರ ಅನ್ನುವಂಥ ಹೆಸರು ಮತ್ತೆ ಚಾಲ್ತಿಗೆ ಬರುತ್ತೆ. ಕರಾವಳಿ ಅನ್ನುವಂಥ ಒಂದು ಸಿನಿಮಾಯಿಂದ ನಿಮ್ಮ ಲುಕ್ಕು ಅಥವಾ ಮಿತ್ರ ಅವರು ಈ ಸಿನಿಮಾದಲ್ಲಿ ಒಂದು ಭಿನ್ನವಾದಂತಹ ಪಾತ್ರ ಮಾಡ್ತಿದ್ದಾರೆ ಅನ್ನೋದು ಸಿನಿಮಾ ಶುರುವಾದಾಗಲೇ ಒಂದು ಚರ್ಚೆ ಆಗುತ್ತೆ, ಮಾಧ್ಯಮಗಳಲ್ಲೆಲ್ಲ ಬರುತ್ತೆ. ಹೇಳಿ, ಕರಾವಳಿ ಹೇಗೆ ಶುರುವಾಯಿತು, ಹೇಗೆ ನಿಮ್ಮ ಕರಿಯರ್ಗೆ ಯಾವ ಥರ? ಅದೇ ಕರಾವಳಿ ಮತ್ತೆ ನಮಗೆ ಮತ್ತೊಮ್ಮೆ ಪುಟಿದು ಹೇಳುವಂಥ ಒಂದು ಶಕ್ತಿಯನ್ನು ಕೊಟ್ಟಂತಹ ಸಿನಿಮಾ. ಗುರುದತ್ ಕಾಣಿಗ ಅವರು, ನಾನು ಆ ಬೆಲ್ಟೆ ಆಗಿರೋ ಕಾರಣ, ಸೌತ್ ಕೆನರಾ ಬೆಲ್ಟೆ ಆಗಿರೋ ಕಾರಣ, ನನ್ನ ಬಾಲ್ಯ ಅಲ್ಲೇ ಆಗಿರೋ ಕಾರಣ ನನಗೊಂದು ಭಾಳ ಖುಷಿ. ನನಗೆ ನಮ್ಮ ಹತ್ರವಾದ, ನಮ್ಮ ನೇಟಿವಿಟಿಗೆ ಹತ್ರವಾದ ಒಂದು ಸಬ್ಜೆಕ್ಟ್ ಕಂಬಳದ ಕತೆ, ಕರಾವಳಿಯ ಕತೆ, ಅಲ್ಲಿಯ ಮಣ್ಣಿನ ಕತೆ, ಅಲ್ಲಿಯ ಜನಪದದ ಕತೆ, ಅಲ್ಲಿ ಒಂದು ಗೌರವದ ಕತೆ, ಒಂದು ಪ್ರೆಸ್ಟೀಜಿಯಸ್ ಕತೆ. ಅದು ನಮ್ಮ ಭೂತದ ಕೋಲ, ನಮ್ಮ ಕಂಬಳ, ನಮ್ಮ ಯಕ್ಷಗಾನ, ಇದೆಲ್ಲವೂ ಕೂಡ ಕರಾವಳಿಯ ಕತೆ. ಅದರಲ್ಲಿ ನನ್ನಲ್ಲಿ ಒಬ್ಬ ಕರಾವಳಿಗನಾಗಿ ಬಳಸ್ಕೊಂಡಿದ್ದಾರೆ ಸಿನಿಮಾದಲ್ಲಿ. ತುಂಬ ಸರ್ಪ್ರೈಸ್ ಎಲಿಮೆಂಟ್ಸ್ಗಳು. ನಾನು ನಿರೀಕ್ಷೆ ಮಾಡೋದಕ್ಕಿಂತಲೂ ಜಾಸ್ತಿ ವಿಭಿನ್ನವಾಗಿ ಈ ಪಾತ್ರನ ಅವ್ರು ತಗೊಂಡೋಗಿದ್ದಾರೆ. ಸಂಪೂರ್ಣವಾಗಿ ಗುರುದತ್ ಗಾಣಿಗ ಅವರ ಕನಸಿನ ಕೂಸು. ಆ ಕನಸಿನ ಕೂಸು ಅವರ ಕನಸನ್ನು ನಮ್ಮೂಲೆ ಇಟ್ಕೊಂಡು ಸಾಕಾರ ಮಾಡ್ತಾ ಇದ್ದಾರೆ. ಬಹಳ ಖುಷಿ ಅನಿಸ್ತಾ ಇದೆ. ಅದರ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ತಿಳಿದಂಗೆ ನಿರ್ದೇಶಕರು ನೋಡೋದಕ್ಕೂ ಸ್ವಲ್ಪ ಕುಬ್ಜರಾಗಿ ಕಂಡ್ರು ಕೂಡ ಅವ್ರ ಅಗಾಧವಾದ ಪ್ರತಿಭೆಯಲ್ಲಿ ಅವರು ಮೇರು ಪರ್ವತ ಅಂಬಿ ನಿಂಗೆ ವಯಸ್ಸಾಯ್ತು ಅಂತ ಒಂದು ಸಿನಿಮಾ ಮಾಡಿ ಅಂಬರೀಷ್ ನನ್ನ ಹ್ಯಾಂಡಲ್ ಮಾಡಿದಂಥವ್ರು, ಸುದೀಪ್ ಸರ್ ಜೊತೆ ಇದ್ದಂಥವ್ರು, ಫಸ್ಟ್ ಸಿನಿಮಾದಲ್ಲಿ ತುಂಬಾ ಗಂಭೀರವಾಗಿ ಅವ್ರಿಗೆ ಏನ್ ಬೇಕು ಅದನ್ನು ಫೋಕಸ್ಡ್ ಆಗಿ ಮಾಡುವಂತಹ ಒಬ್ಬ ನಿರ್ದೇಶಕ. ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಡೇ ಒನ್ನಿಂದಲೂ ಒಂದು ವೈಬ್ರೇಷನ್ ಇದೆ, ಅಲ್ಲಿ ಪಾಸಿಟಿವ್ನೆಸ್ ಇದೆ, ಒಂದು ಹೊಸ ಕನಸಿದೆ. ಕರಾವಳಿ ನನ್ನ ಸಿನಿ ಜರ್ನಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ಒಂದು ಹೊಸ ಇನ್ನಿಂಗ್ಸ್ ಸೆಕೆಂಡ್ ಇದು ಅಂತ ಅನ್ಸುತ್ತೆ. ಸೊ ನೀವು ಹೇಳ್ತಿದ್ರಿ ಯಾವಾಗಲೇ ಆಫ್ ದಿ ಕ್ಯಾಮ್ರಾ ಹೇಳ್ತಿದ್ರಿ 3 ಶೇಡ್ ಇದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಅಂತ. ಹೇಗೆ ಫಸ್ಟ್ ಅಪ್ರೋಚ್ ಆಗಿದ್ದು ಹೇಗೆ? ಅಂದ್ರೆ ಈ ತರದೊಂದು ಪಾತ್ರ ಈ ಪಾತ್ರ ಬರದಾಗಲೇ ಅವರಿಗೆ ತುಂಬಾ ಭಯ ಅನಿಸ್ಬಿಟ್ಟಿದಂತೆ. ಈ ಪಾತ್ರ ಯಾರು ನಿಭಾಯಿಸ್ಬೋದು, ಈ ಪಾತ್ರಕ್ಕೋಸ್ಕರ ಡೆಡಿಕೇಟ್ ಮಾಡುವಂತವ್ರು ಕಲಾವಿದರು ಯಾರಿದ್ದಾರೆ? ತುಂಬಾ ದೊಡ್ಡ ದೊಡ್ಡ ಕಲಾವಿದರ ಜೊತೆ ಎಲ್ಲ ಹೋಗಿ ಮಾತಾಡಿ ಡಿಸ್ಕಸ್ ಮಾಡಿ ಅವ್ರಿಗೆ ಕಾಂಪ್ರಮೈಸ್ ಆಗದಾಗಿದ್ದಾಗ ಫಾರ್ ಎ ಚಾನ್ಸ್ ಈ ಟುಕೆ ಚಾನ್ಸ್ ಮಿತ್ರವ್ರ ಮಾತಾಡೋಣ, ಅವ್ರು ಮಾಡ್ಬೋದೇನೋ ಅಂತ ಹೇಳಿ ಮಿತ್ರವ್ರು ಹಿಂಗೆ ತೋರಿಸ್ಬೋದಲ್ಲ ಅನ್ನೋ ಕಲ್ಪನೆ ಮಾಡಿದ್ರೆ ದೊಡ್ಡ ವಿಷಯ ಅವ್ರದ್ದು. ಮಿತ್ರವ್ರು ಗಡ್ಡ ಎಲ್ಲ ಬಿಡಿಸಿದ್ರೆ ಸ್ವಲ್ಪ ಗಂಭೀರವಾಗಿ ಕಾಣ್ತಾರೆ. ನನಗೂ ನನ್ನ ತಲೆಯಲ್ಲಿ ಇರಲಿಲ್ಲ. ನಾನು ಬೆಳಿಗ್ಗೆ ತಕ್ಷಣ ನೀಟ್ ಶೇವ್ ನೋಡಿದ್ರೆ ನಾನು ಮೊದಲು ಹಂಗಿದ್ದಾಗ ಎಲ್ಲರೂ ಹಂಗೆ ಅನಿಸ್ತಿತ್ತು, ಹಂಗೆ ಇರ್ತಿತ್ತು. ನನ್ನನ್ನು ಒಂದು ಈ ರೀತಿ ವೈಟ್ ಆ್ಯಂಡ್ ವೈಟ್ ಅಲ್ಲಿ ಕಾಣಿಸ್ಬೇಕು ಅಂತ ಯೋಚನೆ ಮಾಡಿದ್ದೆ ಗುರುದತ್ ಗಾಣಿಗ. ಅವ್ರಿಗೇನೊಂದು ನನ್ನ ಮೇಲೆ ಇದ್ದಂತಹ ಒಂದು ಅಪಾರವಾದ ನಂಬಿಕೆ, ಆ ಮಹಾಬಲನ ಪಾತ್ರ ಇಡೀ ಸಿನಿಮಾವನ್ನ ಹೆಗಲ ಮೇಲೆ ಹೊತ್ಕೊಂಡು ಹೋಗುವಂತಹ ಪಾತ್ರ, ಆ ಜವಾಬ್ದಾರಿ ನನಗೆ ಬರೆಸಿದ್ದಾರೆ. ಬರೆಸಿ ಸುಮ್ಮನಿಲ್ಲ, ನೊಗಕ್ಕೆ ಇನ್ನೊಂದು ಅವರು ಹೆಗಲನ್ನ ಕೊಟ್ಟು ಜೊತೆಗೆ ಹೇಳ್ಕೊಂಡು ಇನ್ನೆಂದೂ ಕಾಣದ ರೀತಿಯಲ್ಲಿ ಪ್ರಜ್ವಲ್ ದೇವರಾಜರನ್ನ ನೀವು ನೋಡ್ತೀರಿ ಸಿನಿಮಾದಲ್ಲಿ. ಕರಾವಳಿ ಒಂದು ಕರಾವಳಿ ವಿಶೇಷ ವೈವಿಧ್ಯಮಯ, ಅದನ್ನು ಇನ್ನೂ ಸಿನಿಮೆಟಿಕ್ ಆಗಿ ಪ್ರಪಂಚಕ್ಕೆ ತೋರಿಸುವಂಥ ಕೆಲಸ ಮಾಡಿದ್ದಾರೆ. ಕಾಂತಾರ KGF ರೀತಿಯಲ್ಲಿ ಇದು ಕೂಡ ದೊಡ್ಡ ಒಂದು ನಮ್ಮ ರಾಜ್ಯ ಬಿಟ್ಟು ಬೇರೆ ಕಡೆ ಸದ್ದು ಮಾಡುವಂಥ ಎಲ್ಲ ಲಕ್ಷಣಗಳು ಒಂದು ಸಿನಿಮಾ. ಒಳ್ಳೆ ಸಬ್ಜೆಕ್ಟ್. ಇಲ್ಲಿವರೆಗೆ ಎಷ್ಟಾಗಿದೆ ಶೂಟಿಂಗ್? ಹಾಗೆ ಆಲ್ಮೋಸ್ಟ್ 80% ಆಗಿದೆ. ಈಗ ಲಾಸ್ಟ್ ಶೆಡ್ಯೂಲ್ ಒಂದು ಬ್ಯಾಲೆನ್ಸ್ ಇದೆ, ಅದರ ಸಿದ್ಧತೆಯಲ್ಲಿ ನಾವೆಲ್ಲ ಇದ್ದೀವಿ. ಅದಲ್ಲದೆ ಈಗ ಮಿತ್ರ ಅವ್ರ ಯಾವ್ಯಾವುದೆಲ್ಲ ಸಿನಿಮಾ? ಈಗ ಪಿ ಸಿ ಶೇಖರ್ ಅವರದ ಒಂದು ಸಿನಿಮಾ ವಿಜಯ ರಾಘವೇಂದ್ರ, ತುಂಬಾ ವಿಶೇಷವಾದ ಪಾತ್ರ, ಇದೇ ಗೆಟಪಲ್ಲಿ ಕಾಣಿಸ್ಕೊತಾ ಇದ್ವಿ. ಜಡೇಶ್ ಅವರು ನಿರ್ದೇಶನ ಮಾಡ್ತಾ ಇರುವಂತಹ, ನಮ್ಮ ದುನಿಯಾ ವಿಜಯ್ ಅವರು ಅಭಿನಯಿಸ್ತಾ ಇರುವಂತಹ BK29 ಸಾರಥಿ ಪ್ರೊಡ್ಯೂಸರ್, ಅದರಲ್ಲೂ ಒಂದೊಂದು ವಿಶೇಷವಾದ ಪಾತ್ರ, ನೆಗೆಟಿವ್ ಶೇಡ್ ಇರುವಂತಹ ಮಲಯಾಳಂ ಒಂದು ತಮಿಳು ಸಿನಿಮಾದಲ್ಲಿ ಒಂದು ಈಗಾಗಲೇ ಅದರ ಮಾತುಕತೆಯಲ್ಲಿ ಆಗಿದೆ. ಹೌದು, ಅದರ ಕಡೆ ಗಮನ ಇದೆ. ಇದಾದ್ಮೇಲೆ ಇನ್ನೊಂದು ನಮ್ಮ ಕಲಿವೀರ ಅನ್ನೋ ಒಂದು ನಿರ್ದೇಶಕರು ನಿರ್ದೇಶನ ಮಾಡಿದ್ದಾರೆ, ಅವರ ನಿರ್ದೇಶನದ ಸಿನಿಮಾದಲ್ಲಿ ಇನ್ನೊಂದು ಸಿನಿಮಾ ನಡೀತಾ ಇದೆ. ಕಮಲ್ ಶ್ರೀದೇವಿ ಅನ್ನೋ ಸಿನಿಮಾದಲ್ಲಿ ಒಂದು
ವಿಶೇಷವಾದ ಸ್ವಾಮೀಜಿ ಪಾತ್ರದಲ್ಲಿ ಕಾಣಿಸ್ಕೊಂಡು ಹೌದಾ? ಓಕೆ, ಸಾಲು ಸಾಲು ಸಿನಿಮಾಗಳು ಬರ್ತಾ ಇದ್ರು ನನಗೆ. ಕೂಲ್. ಬಟ್ ನನಗೆಲ್ಲ ಇದೊಂದು ಕರಾವಳಿ ಮತ್ತು ಬರಲಿ, ಅದಾದ್ಮೇಲೆ ಗಡ್ಡ ತೆಗಿಬೇಕಾ ಇರ್ಬೇಕಾ ಬಣ್ಣ ಮಾಡಬೇಕಾ ಅಂತ ನಿರ್ಧಾರ ಮಾಡೋಣ ಅಂತ ಕಾಯ್ತಾ ಇದ್ವಿ ಇಲ್ಲ, ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತದೆ ಅಂತೆಲ್ಲ ಹೇಳ್ತಾರೆ. ಈಗ. ತುಂಬಾ ಜನ ಹೇಳ್ತಾರೆ ಸರ್ ನೀವು ಪೂರ್ಣತಂತ್ರ ಕಾಣಿಸ್ತಾ ಇದ್ರಿ, ಅವ್ರ ಬಗ್ಗೆ ಒಂದು ಸಿನಿಮಾ ಮಾಡ್ಬಿಡಿ ಅಂತ ಹೇಳ್ತಾ ಇದ್ರು. ಒಂದು ತೇಜಸ್ ಕಾಣಿಸ್ತಾ ಇದೆ, ಹೌದು. ಅಂದ್ರೆ ಆ ಲುಕ್ಕು, ನಿಮ್ಮ ಮಾತುಗಳು. ನಿಮ್ಗೆ ಓದು ಯಾರಿಗೂ ಗೊತ್ತಾಗಲ್ಲ, ಮಿತ್ರ ಅವರು ಒಬ್ಬ ಒಳ್ಳೆ ಓದುಗ ಹೌದು. ಅನ್ನೋದು ನಿಮಗೆ. ನೀವು ಮಾತಾಡ್ತಾ ಇರುವಾಗಲೇ ಗೊತ್ತಾಯ್ತು ನೀವು ಅದ್ಭುತವಾದಂಥ ಓದುಗ, ತುಂಬಾ ಓದ್ತೀರಿ. ನಮಗೆಲ್ಲವೂ ಕೂಡ ಈ ಪರಿಸರ ಕಲಿಸ್ಕೊಡುತ್ತೆ. ನಾವು ಹೊಸದಾಗಿ ಏನು ಕಲಿಬೇಕು ಅಂತೇನಿಲ್ಲ. ಪರಿಸರಕ್ಕಿಂತ ದೊಡ್ಡ ಟೀಚರ್ ಇನ್ನೊಂದಿಲ್ವೇ ಇಲ್ಲ. ಆಮೇಲೆ ಯಾವ ದೇವರು ಈ ದೇವರು ಇನ್ನೊಂದು ದೇವರು ಅಂತ ಹೇಳ್ತಾರೆ. ನನ್ನ ಲೆಕ್ಕದಲ್ಲಿ ಪರಿಸರನೇ ದೇವರು, ಪಂಚಭೂತಗಳೇ ದೇವರು. ಪಂಚಭೂತಗಳೇ ದೇವರು. ನೋಡಿ, ಪ್ರತಿಯೊಂದು ಜಾತಿಯಲ್ಲೂ ಕೂಡ ಪಂಚಭೂತಗಳು ಇನ್ವಾಲ್ವ್ ಆಗಿರುತ್ತೆ. ನಮ್ಮ ಹುಟ್ಟಿದ ತೆಗೆದಿಡ್ತೀವಿ, ನೀರು ಯೂಸ್ ಮಾಡ್ತೀವಿ ನಾವು, ಆಕಾಶ ನೋಡ್ತೀವಿ, ಮಣ್ಣು ನೋಡ್ತೀವಿ, ಲಾಸ್ಟು ನಾವು ಬೆಂಕಿ ಮಣ್ಣಿಗೆ ಹೋಗ್ತೀವಿ. ಅಲ್ಲೂ ಅಷ್ಟೇ. ಈ ಕ್ರಿಶ್ಚಿಯಾನಿಟಿಗೆ ಬಂದಾಗ ಕೂಡ ತಲೆಗೆ ನೀರು ಹಾಕಿ ಅವರನ್ನು ಜ್ಞಾನಸ್ನಾನ ಮಾಡಿ ನೀನು ಬಾ ಅಂತ ಕರೀತಾರೆ. ಕೈಗೆ ದೀಪ ಕೊಟ್ಟು ನೀನು ಹೊರಗಡೆ ಬಾ ಅಂತೇಳಿ ಕರೆಯೋದು ಸಂಸ್ಕೃತಿ ಇದೆ. ಮಣ್ಣಿನಿಂದ ಹುಟ್ಟಿದ ಮನುಷ್ಯನೇ ಮರೆಯಬೇಡ, ಮರಳಿ ಹೋಗುವೆ ಮಣ್ಣಿಗೆ ಅಂತೇಳಿ ಶಿಲುಬೆ ಬರೆದು ಮಣ್ಣಿಗೆ ಕಳಿಸೋ ಶಾಸ್ತ್ರ. ಹಾಗಾಗಿ ನನಗನ್ಸುತ್ತೆ ಪಂಚಭೂತಗಳೇ ದೇವರು. ಪರಿಸರದಲ್ಲಿ ನಾವು ದೇವರನ್ನ ನಾವು ಕಾಣ್ಬೋದು. ಯಾಕಂದ್ರೆ ನಮಗೆಲ್ಲವನ್ನೂ ಕೂಡ ಪರಿಸರ ಕಲಿಸ್ಕೊಡುತ್ತೆ. ಹಾಗಾಗಿ ಆ ಪರಿಸರ ನಮಗೆ ಕಲಿಸುವಂಥ ಪಾಠನೇ ದೊಡ್ಡ ಪಾಠ. ಹೊಸ ವಿಜ್ಞಾನ ಇರಬೇಕು ಅಂತೇನಿಲ್ಲ. ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿದ್ದು ಪರಿಸರ ನೋಡ್ಕೊಂಡೇ ಬರೆದಿದ್ದಲ್ವಾ. ಕುವೆಂಪು ಅವರು ಬರೆದಿದ್ದು ಅವರ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಅವ್ರು ನೋಡಿ ಕಲ್ತಿದ್ದಲ್ವಾ ಅಲ್ವಾ. ಅನಿಕೇತನ ಆಗಿದ್ದು ಒಂದು ವಿಶ್ವಮಾನವ ಪದ ಮಾತಾಡಿ ಅಲ್ಲೂ ಕೂಡ ಅಲ್ಲೇ ಅವರ ಅನುಭವಗಳು. ಅವರು ಸಮಾಜವನ್ನು ನೋಡಿದಂಥ ರೀತಿ, ಅವರು ಹಳ್ಳಿಯನ್ನು ನೋಡಿದಂಥ ರೀತಿ, ಅವರು ಕಾಡನ್ನು ಕಂಡಂಥ ರೀತಿ, ಅವರು ಮಹಾಭಾರತವನ್ನು ಕಂಡಂಥ ರೀತಿ, ಅವರು ರಾಮಾಯಣವನ್ನು ಕಂಡಂಥ ರೀತಿ, ಅವರಿಗೆ ಕಂಡಂತೆ ಬರೆದಿದ್ದು. ನಮಗೆ ಕಂಡಂತೆ ನಾವು ಅದನ್ನು ನೋಡುವಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಈಗ ನಿಮಗೆ ಮತ್ತೆ ಅನಿಸ್ತಾ ಇದೆ ಮಿತ್ರ ಅವರಿಗೆ, ನಾನು ಮತ್ತೆ ಸಿನಿಮಾ ನಿರ್ಮಾಣ ಮಾಡಬೇಕು ಅನ್ನೋ? ವೈ ನಾಟ್ ಸರ್. ನನ್ನ ಜೀವನದ ಏಮ್ ಏನು ಅಂತ ಕೇಳಿದ್ರೆ, ನಟ ಹೌದು, ಅದು ನಂದು. ನಟನಾಗಿ ನಾನೇನು ಕೊಡ್ತೀನಿ ಸಮಾಜಕ್ಕೆ, ಚಿತ್ರರಂಗಕ್ಕೆ ಮುಖ್ಯ. ದ್ವಾರಕೇಶ್ವರ ನನ್ನ ರೋಲ್ ಮಾಡೆಲ್ ಆಗಿದೆ, ನನಗೆ ರೋಲ್ ಮಾಡೆಲ್. ನೋಡಿ, ಅವರಿಗೆ ಅವರ ಕುಬ್ಜತನ ಸಮಸ್ಯೆನೇ ಆಗಲಿಲ್ಲ. ಕರೆಕ್ಟ್, ಅದೇ ಪ್ಲಸ್ ಮಾಡಿ ಅಣ್ಣವ್ರ ಜೊತೆ ನಡೆದು ವಿಷ್ಣು ಸರ್ ವರೆಗೂ ಕೂಡ ಸಿನಿಮಾವನ್ನ ಮಾಡಿದಂತೆ. ಹಾಗಾಗಿ ಒಬ್ಬ ನಿರ್ಮಾಪಕ ಹೇಗಿರಬೇಕು, ಆ ಗತ್ತು ಹೇಗಿರಬೇಕು, ಆ ನಿರ್ಮಾಣದ ಕೌಶಲ್ಯ ಹೇಗಿರಬೇಕು ಅನ್ನೋದು ಅವರಿಂದ ನಾವು ತುಂಬಾ ಕಲ್ತಿದ್ದೀವಿ. ಆ ರೀತಿ ಒಬ್ಬ ನಿರ್ಮಾಪಕನಾಗಬೇಕು ನಾನು. ಕನ್ನಡ ಇಂಡಸ್ಟ್ರಿಗೆ ಹೊಸ ಆಯಾಮದ ಚಿತ್ರಗಳನ್ನು ಕೊಡಬೇಕು, ಹೊಸ ಹೊಸ ಪ್ರತಿಭೆಗಳನ್ನ ಕರ್ಕೊಂಡ್ಬರ್ಬೇಕು, ತುಂಬಾ ದುಡ್ಡು ಸಂಪಾದನೆ ಮಾಡಬೇಕು, ಆ ದುಡ್ಡೆಲ್ಲ ಸಿನಿಮಾಗೆ ಹಾಕಬೇಕು. ಟೆಕ್ನಿಷಿಯನ್ಸ್ ಅನ್ನ ಬಹಳ ಚೆನ್ನಾಗಿ ನೋಡ್ಕೋಬೇಕು, ಕಲಾವಿದರು ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಮಿತ್ರ ಅವರು ಅಂದ ತಕ್ಷಣ ನಮ್ಗೆಲ್ಲ ನೆನಪಾಗೋದು ಒಂದಷ್ಟು ಹಾಸ್ಯ ಪಾತ್ರಗಳು. ಚಿತ್ರರಂಗಕ್ಕೆ ಬಂದಿದ್ದೆ ಅಂದ್ರೆ ಕಿರುತೆರೆ ಆಗ್ಬೋದು, ಹಿರಿತೆರೆ ಆಗ್ಬೋದು, ಹಾಸ್ಯ ಪಾತ್ರಗಳೇ. ಬಟ್ ಈಗ ಒಂದು ಬೇರೆ ಮಗ್ಗಲಿಗೆ ನೀವು ಹೊರಳಿದ್ದೀರಿ, ವಿಭಿನ್ನ ಪಾತ್ರಗಳು ಅನಿಸುತ್ತೆ. ಮತ್ತೆ ಹಾಸ್ಯ ಪಾತ್ರಗಳು ಅಂತ ಬಂದಾಗ ನಿಮಗೆ ಅಂದರೆ ಅದರಲ್ಲಿ ಏನೋ ಒಂದು ಹೊಸದನ್ನು ಮಾಡಬೇಕು. ನನಗೆ ಹಾಸ್ಯ ಪಾತ್ರ ನನಗೆ ಕೈ ಹಿಡಿದಿತ್ತು, ನನ್ನ ಚಿತ್ರರಂಗದಲ್ಲಿ ನಡೆಸ್ಕೊಂಡು ಬಂತು. ಆ ಥರದ್ದು ಮುಂದಿನ ದಿನಗಳಲ್ಲಿ ಈ ಥರದ ಪಾತ್ರಗಳ ಮಧ್ಯೆ ನನ್ನ ಹಾಸ್ಯ ಪಾತ್ರನೂ ಕೂಡ ಮುಂದುವರಿಸ್ಕೊಂಡು ಖಂಡಿತ. ನನಗೆ ನಾನೊಬ್ಬ ನಟ ಅಷ್ಟೇ. ನೀವು ನನ್ನ ಹಾಸ್ಯ ಕಲಾವಿದರಾಗಿ ನಾನು ಬಳಸ್ಕೋತಿರೋ ನಾನು ಸಿದ್ಧವಾಗಿದ್ದೀನಿ. ಅಥವಾ ನನಗೆ ಭಯ ಹುಟ್ಟಿಸುವಂಥ ಭಯಾನಕವಾಗಿರುವಂಥ ಪಾತ್ರಗಳು ಅಥವಾ ವಿಪಸ್ವ ಇರುವಂಥ ಪಾತ್ರಗಳು ಮಾಡಿದ್ರೆ ನವರಸಗಳನ್ನು ನಾನು ಅಭಿನಯಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಹಾಸ್ಯದಲ್ಲಿ ನನ್ನ ಜನ ಗುರುತಿಸ್ಕೊಂಡಿದ್ದಾರೆ. ಓಕೆ, ನಾನು ಈಗ ಬೇರೆ ಒಂದು ನನ್ನ ಇಮೋಷನಲ್ ಆಗಿ ಕೂಡ ನನ್ನ ರಾಗದಲ್ಲಿ ಅಥವಾ ಪ್ರಸಂಗದಲ್ಲೆಲ್ಲ ನೋಡಿದ್ದಾರೆ. ಇದು ಸ್ವಲ್ಪ ಭಯ ಹುಟ್ಟಿಸುವಂಥ ರೀತಿಯಲ್ಲಿ ವಿಲನ್ ಆಗಿ ಕಾಣಿಸ್ಕೊ. ನನ್ನ ವಯಸ್ಸನ್ನು ಕೂಡ ವಿಲನ್ ಅಂತ ಮನಸ್ಸನ್ನು ವಿಲನ್ ಇದೆ. ಅದು ನನ್ನ ಒಂದು ಆಸೆ, ಅದು ಕಾಣಿಸ್ಕೋಬೇಕು, ಜನ ನನ್ನನ್ನು ಬಳಸ್ಕೋಬೋದು ಆ ರೀತಿ ಅಂತ ನನ್ನ ಆಸೆ ಇದೆ. ಇಲ್ಲ ಅದೇನೋ ಕೈಗೂಡಲಿಲ್ಲ ಅಂತ ಹೇಳಿದ್ರೆ ಹಾಸ್ಯ ಕಲಾವಿದರಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ನಾನು. ನಾನು ರೆಡಿ. ನನಗೆ ಮಿತ್ತವ್ರು ನಂಗಪ್ಪ ಸಂಪರ್ಕಿಸೋದು, ಅವ್ರು ತುಂಬಾ ಕಾಸ್ಟ್ಲಿ ಎಲ್ಲ ಸುಳ್ಳು. ಒಂದು ದಿನದ ಪಾತ್ರ ಇದ್ರು, ಅರ್ಧ ಗಂಟೆ ಪಾತ್ರ ಇದ್ರು ಕೂಡ ಸಿನಿಮಾಕ್ಕೆ ಆ ಪಾತ್ರ ಪೂರಕವಾಗಿದ್ರೆ, ಅದು ನನಗೆ ನನ್ನ ದೇಹಕ್ಕೆ, ನನ್ನ ಬಾಡಿ ಲ್ಯಾಂಗ್ವೇಜಿಗೆ ಸೂಟ್ ಆಗೋದಿದ್ರೆ ಖಂಡಿತ ನಾನು ಅದನ್ನು ಮಾಡ್ತೀನಿ.
ಓಕೆ, ನಮ್ಮ ಡೈಲಿ ಮಾಧ್ಯಮಕ್ಕೆ ಮಿತ್ರ ಸರ್ದು ಒಂದು ಸಂದರ್ಶನ ಮಾಡಿದ್ವಿ. ಅವ್ರ ಮನೆಯಲ್ಲಿ ಬಹಳ ಖುಷಿ ಆಯಿತು. ನನಗೊಂದು ರೀತಿ ಎಲ್ಲೋ ನಮ್ಮದೇ ಒಂದು ಮನೆಯಲ್ಲಿ ಇದ್ದಂತಹ ಫೀಲು, ಎಲ್ಲೋ ಬಂದಿದ್ದೀನಿ ಅಂತ ನನಗೆ ಖಂಡಿತ ಅನಿಸ್ಲಿಲ್ಲ. ಸೊ ಈಗ ಊಟ ಮಾಡ್ತಾ ಇದ್ದೀವಿ ನೋಡಿ, ಅದ್ಭುತವಾದಂತಹ ಒಂದು ಊಟ. ತುಂಬ ಖುಷಿ ಆಗ್ತಿದೆ. ಫಿಶ್ ಕರಿ. ಮಿತ್ರ ಸರ್ ನೀವೇ ಹೇಳಿ, ಫಿಶ್ ಯಾವುದಿದು ಫಿಶ್? ಇದು ಮುಳ್ಳನ್ ಫಿಶ್ ಅಂತ ಹೇಳ್ತೀವಿ. ಓಕೆ, ಬಹಳ ರೇರ್ ಫಿಶ್ ಇದು. ಇದನ್ನ ಡ್ರೈ ಫಿಶ್ ಆಗಿ ಯೂಸ್ ಮಾಡ್ತೀವಿ ನಾವು. ನಮ್ಮ ಮನೆಯಲ್ಲಿ ಹಸಿ ಮೀನು ಎಷ್ಟಿದೆಯೋ ಓಕೆ, ಅಷ್ಟೇ ಡ್ರೈ ಫಿಶ್ ಇದೆ. ಓಕೆ, ಡಂಗು, ಆಮೇಲೆ ಕರ್ವಾಡು, ಆಮೇಲೆ ತೊರಕೆ, ಬೊಳ್ಳಿಯಾರು, ಇದೆಲ್ಲ ಡ್ರೈ ಫಿಶ್ ಯೂಸ್ ಮಾಡ್ತೀವಿ. ಓಕೆ, ಅನ್ಸೀಸನ್ ಟೈಮಲ್ಲಿ ಡ್ರೈ ಫಿಶ್, ಸೀಸನ್ ಟೈಮಲ್ಲಿ ನಮಗೆ ಫಿಶ್. ಇದು ಮುಳ್ಳನ್ನು. ಓಕೆ, ಆಮೇಲೆ ನಿಮಗೆ ಕರಿ ಇರೋದು ಇಂಡಿಯನ್ ಸಾಲ್ಮನ್. ಓಕೆ, ಅದು ಕರಿ. ಕೇರಳ ಸ್ಟೈಲ್ ಕರಿ ಅದು. ಓಕೆ, ನಿಮ್ದು ಸ್ಪೆಷಲ್ ಕೇರಳ ಸ್ಪೆಷಲ್ ಕರಿ. ಅವ್ರು ಮನೆಯವರು ಚೆನ್ನಾಗಿ ಮಾಡ್ತಾರೆ. ಓಕೆ, ಫ್ರೈ ಕೂಡ ಸ್ಪೆಷಲ್ ಇದೆ. ಬಟ್ ಮಸಾಲ ಎಲ್ಲ ಆಲ್ಮೋಸ್ಟ್ ನಾನೇ ರಾಜ. ಅದಕ್ಕೆ ಎಸ್, ಮಸಾಲ ಎಲ್ಲ ನಾನೇ ಹೇಳ್ಕೊಡುವಂಥದ್ದು. ಹೌದಾ? ಒಂದು ಪಲ್ಯ ಇದ್ದೇ ಇರುತ್ತೆ. ನಾನು ಬಾಯ್ಲ್ಡ್ ರೈಸ್ ಪ್ರಿಯ. ನೀರ್ ದೋಸೆ, ಬಾಯ್ಲ್ಡ್ ರೈಸು, ತುಂಬಾ ಇಷ್ಟ. ಕ್ರಾಬು, ಫ್ರಾನ್ಸು, ಸುಕ್ಕ ಇದೆಲ್ಲ ಇಷ್ಟಪಡ್ತೀನಿ. ಕೋರಿ ರೊಟ್ಟಿ. ಈಗ ಏನ್ ಮಾಡಿದೆ, ಈಗ ಬಾಯಿ ಕಟ್ಟು ಸಣ್ಣ ಆಗ್ಬೇಕಲ್ಲ, ಇದು ಒಳ್ಳೆ ಸಲಾಡ್. ಊಟ ಇಲ್ಲ ಈಗ. ನಾನು ಕಾಫಿ ಟೀ ಬಿಟ್ಟು 10 ದಿನ ಆಗಿದೆ. ಶುಗರ್ ತಿಂತಾ ಇಲ್ಲ. ನಾನು ಬಹಳ ಇಷ್ಟದ್ದು ಹೆಂಡತಿ ಬೇಕಾ ವಿಸ್ಕಿ ಬೇಕಾದ್ರೆ ವಿಸ್ಕಿ ಬೇಕು ಅಂತಿದ್ದೆ, ಹೆಂಡತಿ ಆಮೇಲೆ ಸಾಕು ಅಂತ ಇದ್ದೆ. ಓಕೆ, ಅದು ಇಲ್ಲ. ಓಕೆ, ಸ್ಮೋಕಿಂಗ್ ಅಂತೂ ಇಲ್ಲ. ಹೌದು. ಡಯಟ್ ಮಾಡ್ತಾ ಇದ್ದೀನಿ. ಎಲ್ಲ ಇದ್ರೂ ನಾನು ಆರಾಮಾಗಿರ್ತೀನಿ. ನೀವು ನೋಡ್ಕೊಂಡು ಇರಬೇಕು. ಬಟ್ ನಾರ್ಮಲ್ ಟೈಮಲ್ಲಿ ನಿಮ್ಮ ಮನೇಲಿ ರೆಗ್ಯುಲರ್ ಆಗಿ ಫಿಶ್ ಇರಲೇಬೇಕು. ಬೆಳಗಿಂದ ಇರ್ತದೆ ಸರ್, ಎವ್ರಿ ಡೇ ಬೆಳಗ್ಗೆಯಿಂದಾನೆ. ಅಲ್ಲಿ ಫಿಶ್ ಮಾರ್ಕೆಟ್ ಫಿಶ್ ಇರ್ತಾ ಇಲ್ವಾ? ನಿಮ್ಮ ಮನೇಲಿ ಇರುತ್ತೆ. ಯಾಕಂದ್ರೆ ನಮ್ಮ ವಿಡಿಯೋ ಓಪನಿಂಗ್ ಅಲ್ಲೇ ನೀವು ತೋರಿಸಿದ್ರಿ ನೋಡಿ. ಬೆಳಗ್ಗೆ ನಾವು ವಿಡಿಯೋ ಶುರು ಮಾಡಿದಾಗ್ಲೇ ಇಂಟರ್ವ್ಯೂನಲ್ಲಿ ಫಸ್ಟ್ ಅಲ್ಲಿ ಶುರುವಾಗಿದೆ ಕಿಚನ್ ನಲ್ಲಿ ಫಿಶ್ ಕರಿ. ಹೌದು. ಸೊ ಇಂಟ್ರೆಸ್ಟಿಂಗ್. ಮಡಿಕೆಲಿ ಮಾಡೋದಲ್ಲ, ಮಣ್ಣಿನ ಮಡಿಕೆಲಿ ಮಾಡಿ ಇಟ್ಟರೆ ಅದು ತುಂಬಾ ರುಚಿ ಜಾಸ್ತಿ ಬರುತ್ತೆ. ಒಂದ್ ದಿವಸ ಮೊದಲೇ ಮಾಡ್ತೀರಾ? ನೆಕ್ಸ್ಟ್ ಡೇ ತಿನ್ನೋದು ಈ ಕರಿ ಸ್ಪೆಷಲ್. ಅದು ತುಂಬಾ ರುಚಿ ಇರುತ್ತೆ. ಬಹಳ ರುಚಿ. ಆಮೇಲೆ ನಾನು ಹೇಳಿದ್ರಲ್ಲ ಆಗಲೇ ಹೇಳಿದಾಗೆ, ಯಾವ ಮಸಾಲ ಕೂಡ ನಾವು ರೆಡಿಮೇಡ್ ಮಸಾಲೆಗಳನ್ನ ಬಳಸಲ್ಲ. ಮನೆಯಲ್ಲೇ ಮೆಣಸಿನ ಪುಡಿ ಆಗಲಿ, ಪೆಪ್ಪರ್ ಪುಡಿ ಆಗಲಿ, ಅರಿಶಿನ ಪುಡಿ ಆಗಲಿ, ಕೊತ್ತಂಬರಿ ಪೌಡರ್ ಆಗಲಿ, ಎಲ್ಲವೂ ನಾವೇ ತರಿಸಿ ತೊಳೆದು ಒಣಗಿಸಿ ಅದನ್ನು ಪೌಡರ್ ಮಾಡಿ ಡಬ್ಬದಲ್ಲಿಟ್ಟೆ ಯೂಸ್ ಮಾಡ್ತೀವಿ. ಎಣ್ಣೆ ಕೂಡ ಅಷ್ಟೇ. ಅಡಿಕೆ ಕಡಲೆ ಎಣ್ಣೆ ಆದ್ರೂ ಒಣಗಿಸಿ ಅದನ್ನ, ಕೊಬ್ಬರಿ ಎಣ್ಣೆ ಆದ್ರೂ ಕೂಡ ಕೊಬ್ಬರಿ ಎಣ್ಣೆ ಕೂಡ ನಾವೇ ನಿಂತ್ಕೊಂಡು ಅದನ್ನ ಮಾಡಿಸಿ ಮಾಡುವಂಥದ್ದು, ರೆಡಿ ತಗೊಂಬರುವಂಥದ್ದು ಬಹಳ ರೇರ್. ಇಲ್ಲೂ ಅಷ್ಟೇ, ನಮ್ಮ ಕ್ಯಾಟ್ರಿಂಗಲ್ಲೂ ಅಷ್ಟೇ. ಓಕೆ, ಆದಷ್ಟು ಹೋಮ್ ಮೇಡ್ ಪ್ರಾಡಕ್ಟ್ಗಳನ್ನ, ಕ್ವಾಲಿಟಿ ಪ್ರಾಡಕ್ಟ್ಗಳನ್ನ ನಾವು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಆ ರುಚಿ ಇಲ್ಲ, ತುಂಬಾ ಚೆನ್ನಾಗಿದೆ. ಟೇಸ್ಟೇ ಬೇರೆ ಇದೆ. ತುಂಬಾ ಜನ ಬೆಂಗಳೂರಿನವರಿಗೆ ಬಾಂಗ್ಡಾ, ಪಾಂಪ್ಲೆಟ್, ಅಂಜಲ್ ಇಷ್ಟೇ ಫಿಶ್ ಅಂತ ಅಷ್ಟೇ ಗೊತ್ತಿರುತ್ತೆ. ಇದು ಬಿಟ್ಟು ನಿಮಗೆ ಡಿಸ್ಕೋ ಇದೆ, ಮುರು ಇದೆ, ಆಮೇಲೆ ನಿಮಗೆ ಸಿಲ್ವರ್ ಇದೆ, ಸಾಲ್ಮನ್ ಇದೆ, ಎಲ್ಸಾ ಇದೆ, ಈ ತರ ವೆರೈಟಿ ಫಿಶ್ಗಳಿದೆ. ಕಿಂಗ್ ಫಿಶ್ ಇದೆ. ಒಂದೊಂದಕ್ಕೆ ಒಂದೊಂದು ಶಕ್ತಿ. ಈಗ ಇಂಡಿಯನ್ ಸಾಲ್ಮನ್ ನಾವು ಯೂಸ್ ಮಾಡ್ತಾ ಇದೀವಿ. ಅದು ನಿಮಗೆ ಒಮೆಗಾ 3 ಕಂಟೆಂಟ್ ಜಾಸ್ತಿ ಇರುತ್ತೆ. ಈ ಬ್ಯಾಕ್ ಬೋನ್ ಪೇನು ಈ ಫಿಶ್ ಕರಿ. ಹೌದು, ಅದರ ಕೆಂಪು ಕರಿನೇ ಮಾಡ್ಬೇಕು, ರೆಡ್ ಕರಿ. ಆಮೇಲೆ ರಸಂ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ಮುದ್ದೆ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವತ್ತು ವೈಟ್ ರೈಸ್ ಇದೆ, ಇಲ್ಲದ್ರೆ ಬಾಯ್ಲ್ಡ್ ರೈಸ್ ಅಂತೂ ಗ್ಯಾರಂಟಿ ಇರುತ್ತೆ. ಮುದ್ದೆ ಕೂಲ್. ಅದೇ ನೀವು ಹೇಳ್ದಂಗೆ ನನಗೆ ಗೊತ್ತಿದ್ದು 3-4 ಫಿಶ್. ನಾವು ಆ್ಯಕ್ಚುಲಿ ಕೋಸ್ಟಲ್ ಅವರಲ್ಲ. ನಮಗೆ ಬಂಗಡೆ ಅಂದರೆ ಒಂದು ತವಾ ಫ್ರೈ ಮಾಡ್ತೀವಿ, ಬಂಗಡೆಯಲ್ಲಿ ಒಂದು ಕಾಣೆ ಮಾಡ್ತೀವಿ. ಕರ್ರಿಗೂ ನಾವು ಬಂಗಡೆನೇ ಆಲ್ಮೋಸ್ಟ್ ಬಳಸೋದು. ಅದು ಬಿಟ್ಟರೆ ಪಾಂಪ್ಲೆಟ್ ಒಂದು ನಮ್ಗೆ ಗೊತ್ತಿರೋದು, ಬೂತಾಯಿ ಒಂದು ಕೇಳಿದ್ದೀವಿ, ಹೆಚ್ಚು ತಿಂದಿಲ್ಲ. ನಿಮ್ಗೆ ಗೊತ್ತಿರೋಷ್ಟು ನಮಗೆ ಗೊತ್ತಿಲ್ಲ, ನಾವು ರೆಗ್ಯುಲರಾಗಿ ನೋಡೋದು. ಸೂಪರ್. ಹಂಗೆ ನೀವು ಸ್ವಲ್ಪ ಫುಡ್ ಪ್ರಿಯರಾ? ಸ್ವಲ್ಪ ಅಲ್ಲ, ಹೆವಿ. ನನಗೆ ತಿನ್ನೋದಕ್ಕಿಂತ ಚೆನ್ನಾಗಿ ತಿನ್ನೋರು ನೋಡೋದು ಬಹಳ ಖುಷಿ. ಹೌದಾ? ಬಳಸ್ಕೊಂಡು ತಿನ್ನೋರು ನೋಡ್ಕೊಂಡು ಬಹಳ ಖುಷಿ ನನಗೆ. ಈಗ ಮಂಗಳೂರೆಲ್ಲ ಹೋಗ್ತೀವಲ್ಲ, ಅದು ತರಿಸು ನನ್ನ ಮುಂದೆ ಕೂತವ್ರು ಚೆನ್ನಾಗಿ ತಿನ್ಬೇಕು, ಆಹಾ ಅನ್ಬೇಕು. ನಾವು ಫುಡ್ ಹುಡ್ಕೊಂಡು ಹೋಗ್ತೀನಿ ನಾನು. ಒಳ್ಳೆ ಊಟ ಎಲ್ಲಿ ಸಿಗುತ್ತೆ. ಸುಮಾರು ಜನ ನನ್ನನ್ನ ಅದಕ್ಕೋಸ್ಕರ ಬಳಸ್ಕೋತಾರೆ ಇಂಡಸ್ಟ್ರಿಯಲ್ಲಿ. ಎಲ್ಲಿದ್ದೀವಿ, ಊಟ ಎಲ್ಲಿ ಚೆನ್ನಾಗಿ ಸಿಗುತ್ತೆ, ಇಲ್ಲಿಗೆ ಹೋಗಿ ಆ ಮೆಸ್ಸಿಗೆ ಹೋಗಿ, ಎಲ್ಲಿ ಇದು ಕೇಳಿ ಕೊಡ್ತಾರೆ ಅಂತ. ಫುಡ್ ಟ್ರಾವೆಲ್ ಭಾಳ ಜಾಸ್ತಿ ಇದೆ. ತುಂಬಾ ಇಷ್ಟಪಡ್ತೀನಿ. ಸೂಪರ್. ತಿನ್ನೋದಕ್ಕೆ ಎಷ್ಟು ಇಷ್ಟನೋ
ತಿನ್ನೋರು ಕಂಡ್ರೆ ಅಷ್ಟೇ ಇಷ್ಟ ನನಗೆ. ವಾವ್. ನನಗೆ ಕ್ವಾಲಿಟಿ, ಅದು ಫುಡ್ಡಲ್ಲಿ ಒಂದು ಕ್ವಾಲಿಟಿ ಅಂತ ಇರುತ್ತೆ. ಇಲ್ಲ ಒಂದು ಕಡೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಕ್ಕರೆ ನನಗೆ ಎಷ್ಟು ಬೇಕು ಅಷ್ಟು ಸಫಿಷಿಯೆಂಟಾಗಿ ತಿಂತೀನಿ. ಹೆವಿ ತಿನ್ನಲ್ಲ, ಬಟ್ ಅದ್ರ ಫುಡ್ ಬಗ್ಗೆ ಒಂದು ವಿಶೇಷವಾದಂಥ ಪ್ರೀತಿ, ಹೌದು, ಒಲವಿದೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಅಂತಲ್ಲ, ಸ್ಪೆಷಲಿ ಹೋಮ್ ಮೇಡ್ ಫುಡ್ಸ್ ನನಗೆ ಇಷ್ಟ. ನಾನು ಎಲ್ಲೋದ್ರೂ ಮನೆ ಫುಡ್ಡನ್ನು ಪ್ರಿಫರ್ ಮಾಡ್ತೀನಿ. ಯಾರದೇ ಆಗಲಿ ಮನೆ ಫುಡ್ ಇಷ್ಟ ಆಗುತ್ತೆ. ನಮ್ದು ಮನೇಲಿ ರಾತ್ರಿ ಡಿಸ್ಕಷನ್ ಎಲ್ಲ ಇರ್ತದೆ. ಓಕೆ, ಅವ್ರು ಅಷ್ಟೇ ಆಸ್ತಿ ಅಷ್ಟಿದೆ, ನಮ್ದು ಅದ್ರಲ್ಲಿ ಆಸ್ತಿ ನಮ್ಮ ಹತ್ರ ಇಲ್ಲೋ ಅಲ್ಲ. ಓಕೆ. ರಾತ್ರಿ ಬೆಳಿಗ್ಗೆ ಏನ್ ಮಾಡೋಣ, ಮಧ್ಯಾಹ್ನ ಆಫೀಸ್ ತರ್ಸೋಣವಾ, ಮೊನ್ನೆ ಅದು ತರಿಸಿ, ಅದು ಬೇಡ ಇದು ತರಿಸಿ. ನಮ್ ಡಿಸ್ಕಷನ್ ಅದ್ರ ಬಗ್ಗೆನೇ ಇರುತ್ತೆ, ಊಟದ ಬಗ್ಗೆನೇ ಇರುತ್ತೆ. ಸೂಪರ್. ನಮ್ಮಲ್ಲಿ ನಾವಿಬ್ಬರು ಸ್ವಲ್ಪ ಕಾಸ್ಟಲ್ ಅನ್ನು ಇಷ್ಟಪಡ್ತೀವಿ. ನನ್ನ ಮಗ ನನ್ನ ಮಗಳು ಅವ್ರು ಇಷ್ಟಪಡುವಂಥ ಫುಡ್ ಬೇರೆ. ನಮ್ಮ ಮನೇಲಿ ಅದು 3 ವೆರೈಟಿ ಫುಡ್ ಅಂತೂ ನನಗೆ ಇಷ್ಟ ಆಗೋ ಥರ ಒಂದು ಮಾಡಬೇಕು, ಮಗನಿಗೆ ಇಷ್ಟ ಆಗೋ ಥರ ಒಂದು ಮಾಡಬೇಕು. ಆಮೇಲೆ ನಾನು ಒಂಥರ ಎಲ್ಲದಕ್ಕೂ ಅಡ್ಜಸ್ಟ್ ಇಷ್ಟ ಆಗ್ತೀನಿ. ನನಗೆ ಅದಿಲ್ಲ ಇದಿಲ್ಲ ಅಂತ ಏನಿಲ್ಲ. ಮುದ್ದೆ ಆದ್ರೆ ಮುದ್ದೆ, ಏನೇ ಸಿಕ್ಕಿರೋ ಒಣ ಮೀನು ಗುದ್ಬಿಟ್ಟು ಗಂಜಿ ಕೊಟ್ಬಿಟ್ರೆ ಆಹಾ, ಅದಂತ ಅದ್ಭುತ ಇನ್ನೊಂದು ಇಲ್ವೇ ಇಲ್ಲ. ಈಗ ನೀವು ಬಿರಿಯಾನಿ ಇಡಿ, ಗಂಜಿ ಇಡಿ, ಕುಸಲಕ್ಕಿ ಗಂಜಿ ಇಡಿ, ನಾನು ಗಂಜಿನೇ ಚೂಸ್ ಮಾಡ್ತೀನಿ. ಹೌದಾ? ಆ ಸ್ಟ್ರೆಂತ್ ಬೇರೆ, ಆ ಖುಷಿ ಬೇರೆ, ಆ ಮಜಾ ಬೇರೆ. ಸೂಪರ್. ಹಂಗಿದ್ರೆ ಊಟ ಮಾಡಿ. ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತ ಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ. ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.